ವಿಶ್ವನಾಯಕ ನಿಲ್ಲವಾಕ್ಯವ ವಿಶ್ವನಾ. ನಮಸ್ಕಾರ ಭಾಗವತರೆ. ನಮಸ್ಕಾರ. ಹಲವು ದಶಕಗಳಿಂದ ಈ ಭಾಗದಲ್ಲಿ ಒಬ್ಬ ಹವ್ಯಾಸಿ ಕಲಾವಿದರಾಗಿ ಭಾಗವತರಾಗಿ ತಾವು ದುಡಿದವರು. ಹಲವು ದಶಕಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಯಕ್ಷಗಾನದ ಹಿನ್ನೆಲೆ ಏನು? ಈ ಪ್ರದೇಶದಲ್ಲಿ ನೀವು ನೋಡುವಾಗ ಯಕ್ಷಗಾನ ಹೇಗಿತ್ತು? ಇಲ್ಲಿ ಯಾವ್ಯಾವ ಮೇಳಗಳಿದ್ರು, ಯಾವ್ಯಾವ ಕಲಾವಿದರಿದ್ದು, ಆ ಬಗ್ಗೆ ನೀವು ಹೇಳ್ಬೋದಾ? ಹೇಳ್ಬೋದು. ನಾನು ಮೂಲತಃ ಶಿರಸಿ ತಾಲೂಕು ಹಣಗಾರ ಗ್ರಾಮದಲ್ಲಿ ಜನಿಸಿ ಇಲ್ಲಿ ವಾಸ್ತವ್ಯ ಹೂಡಿದ್ದು. ನನ್ನ ಎಳವೆಯಲ್ಲಿ ಅಂದರೆ 9ನೇ ವರ್ಷದಲ್ಲಿ 3ನೇ ಕ್ಲಾಸ್ನಲ್ಲಿ ನಾನು ಕಲಿತಾ ಇದ್ದಾಗ ನನ್ನ ತಾಯಿಯವರು ತೀರ್ಕೊಂಡ್ರು. ತಾಯಿಯವರು ತೀರ್ಕೊಂಡಾಗ ನಾನು ಒಬ್ಬನೇ ಮಗ ಆಗಿದ್ದರಿಂದ ನನ್ನನ್ನು ನಮ್ಮ ಅತ್ತೆ ಅಪ್ಪನ ತಂಗಿ ಜಾಗನಹಳ್ಳಿ ಕರ್ಕೊಂಡೋಗಿ ನನ್ನನ್ನು ಸಾಕ್ಕೊಂಡು ಅಲ್ಲಿಗೆ ಶಾಲೆಗೆ ಸೇರಿಸ್ಕೊಂಡ್ರು. ಆ ಶಾಲೆಯಲ್ಲಿ ನಾನು ಯಕ್ಷಗಾನಕ್ಕೆ ಅಭ್ಯಾಸ ಮಾಡ್ತಾ ಇರುವಾಗ ಅಲ್ಲಿ ಯಕ್ಷಗಾನ ಪರಿಸರ ಇತ್ತು. ಜಾಗನಹಳ್ಳಿ, ಕಾನ್ಸೂರು ಜಾಗನಹಳ್ಳಿಯಲ್ಲಿ, ಸಿದ್ದಾಪುರ ತಾಲೂಕು. ಅಲ್ಲಿ ಭಾಗವತರುಗಳಿದ್ದರು, ಆ ಕಡೆ ಈ ಕಡೆ ಅರ್ಥಧಾರಿಗಳಿದ್ದರು. ಯಾರ್ಯಾರು? ಅಲ್ಲಿ ಕೃಷ್ಣ ಹೆಗಡೆ ಅಂತ ಒಬ್ಬರು, ಹಿಪ್ಪನಹಳ್ಳಿ ಕುಟುಂಬದವರು, ಜಾಗನಹಳ್ಳಿಯಲ್ಲಿ ವಾಸ್ತವ್ಯ ಹೂಡಿದವರು ಕೃಷ್ಣ ಹೆಗಡೆ, ಅವರೊಬ್ಬರು ಅರ್ಥಧಾರಿ ನನಗೆ ನೆನಪಿದ್ದ ಹಾಗೆ. ನಂತರದಲ್ಲಿ ಅಜ್ಜಿ ಬಳ್ಳಲ್ಲಿ ಇಬ್ಬರಿದ್ದರು. ಇನ್ನೂ ಅನೇಕ ಕಲಾವಿದರು ಹೊರಗಿಂದನೂ ಬರ್ತಿದ್ರು. ಕೆರೆಮನೆ ವೆಂಕಟಾಚಲ ಭಟ್ರು ಹೌದು, ಅದರೊಳಗೆ ಸಂಕದ ಮನೆ ಆರ್ ಹೆಗಡೆಯವರು ಹೌದು, ಹಸರಗೌಡ ಲಕ್ಷ್ಮೀನಾರಾಯಣ ಹೆಗಡೆಯವರು ಹೌದು, ದೊಡ್ಡಮನೆ ಶಿವರಾಮ್ ಭಟ್ರು, ದೊಡ್ಡಮನೆ ಮಾದೇವ್ ಹೆಗಡೆಯವರು, ತಡಗುಣಿ ಸತ್ಯನಾರಾಯಣ ಭಟ್ರು, ಇಂಥವರೆಲ್ಲ ಬರ್ತಿದ್ರು. ಅಲ್ಲಿ ಬಂದು ಆಗಾಗ ಅಲ್ಲಿ ಸರಣಿ, ಏಕಾದಶಿ ಸರಣಿ ತಾಳಮದ್ದಳೆಗಳು ಆಗ್ತಿತ್ತು ದೇವಸ್ಥಾನದಲ್ಲಿ. ಅಲ್ಲಿ ಒಂದು ಸಿದ್ಧಿವಿನಾಯಕ ದೇವಸ್ಥಾನ ಉಂಟು, ಅಲ್ಲಿ ಜಾಗರ ಆಗ್ತಿತ್ತು. ಆ ಜಾಗರವನ್ನು ನಾನು ಕೇಳಿ ಅಲ್ಲಿಂದ ಸ್ವಲ್ಪ ಯಕ್ಷಗಾನದ ಆಸಕ್ತಿ ನನಗೆ ಶುರುವಾಯಿತು ಎಳವೆಯಲ್ಲಿಯ. ನಂತರದಲ್ಲಿ ನಮ್ಮ ಊರಿಗೆ ಬಂದೆ. ಅಲ್ಲಿಂದ 6ನೇ ಕ್ಲಾಸ್ನವರಿಗೆ ಮುಗಿಸ್ಕೊಂಡು ನಮ್ಮ ಊರಿಗೆ ಬಂದೆ. ನಮ್ಮೂರಿಗೆ ಬಂದಾಗ ನಮ್ಮ ಪಕ್ಕದಲ್ಲೇ ನಮ್ಮನೆ ಮೊಮ್ಮಗನೂ ಹೌದು, ನಮ್ಮ ಪಕ್ಕದ ಮನೆಯವನು ಹೌದು ಆದಂಥ ಪ್ರಖ್ಯಾತ ಭಾಗವತರಾದಂಥ ನೆಬ್ಬೂರು ನಾರಾಯಣ ಭಾಗವತರು ಇದ್ದಿದ್ದರು. ಅವರು ಮೇಳಕ್ಕೆ ಸೇರಿಕೊಂಡ ಕಾಲ. ಆವಾಗ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆಯವರು ಮೇಳಕ್ಕೆ ಶಿವರಾಮ ಹೆಗಡರು, ಶಂಭೇಗೌಡರು, ಗಜಾನ ಹೆಗಡರು, ಮಾವಲ ಹೆಗಡರು ಎಲ್ಲ ಇದ್ದ ಮೇಳದಲ್ಲಿ ಅವರು ಪ್ರಮುಖ ಭಾಗವತರಾಗಿ ಅವಾಗ ಕೆಲಸ ಮಾಡ್ತಾಯಿದ್ದರು. ಅವರು ಅಲ್ಲಿ ಜಾಗನಹಳ್ಳಿ ತಾಳಮದ್ದಲಿಗೂ ಬರ್ತಿದ್ದರು, ಮತ್ತು ಇಲ್ಲಿ ಊರು ಸುತ್ತಮುತ್ತಲು ತಾಳಮದ್ದಲಿಗೆಲ್ಲ ಮಳೆಗಾಲದಲ್ಲಿ ಹೋಗ್ತಿದ್ರು, ಮತ್ತು ಬೇಸಿಗೆಯಲ್ಲಿ ಮೇಳಕ್ಕೆ ಹೋಗ್ತಿದ್ರು. ಅವರ ಮನೆಗೆ ನಿರಂತರವಾಗಿ ಕಲಾವಿದರ ಆಗಮನ ಆಗ್ತಾ ಇರ್ತಿತ್ತು, ಸಂವಾದ ನಡೀತಿತ್ತು, ಸಂದರ್ಶನ ಆಗ್ತಿತ್ತು, ಅಬ್ಬರದ ಪ್ರಚಾರದ ವಾಹನ ಬರ್ತಿತ್ತು, ಕಲಾವಿದರ ದಂಡೆ ಬರ್ತಿತ್ತು. ಇಲ್ಲಿ ಸುತ್ತಮುತ್ತಲು ಆಟ ಆದಾಗ ಭಾಗವತರ ಕರ್ಕೊಂಡು ಹೋಗ್ಲಿಕ್ಕೆ, ಕಳಿಸ್ಕೊಡ್ಲಿಕ್ಕೆ ಎಲ್ಲ ಟೆಂಪೋ ಬರೋದು ಹೋಗೋದು, ನಮ್ಮನ್ನೆಲ್ಲ ಭಾಗವತರ ಆಟಕ್ಕೆ ಕರ್ಕೊಂಡು ಹೋಗೋದು, ಹೀಗೆಲ್ಲ ಆಗಿ ನನಗೆ ಆ ಬಗ್ಗೆ ಯಕ್ಷಗಾನದ ಒಲವು ಮೂಡ್ತು. ಭಾಗವತರ ಸಾಮೀಪ್ಯ ಸಾಂಗತ್ಯ ಸಿಕ್ತು. ಹಾಗಾಗಿ ನಾನು ಒಬ್ಬ ಯಕ್ಷಗಾನ ಕಲಿಬೇಕು ಅನ್ನುವ ಆಸೆ ನನ್ನಲ್ಲಿ ಮೊಳಕೆ ಹೊಡಿತು. ಅದೇ ಪ್ರಕಾರ ನಾನು ಆಟಗಳಿಗೆ ಹೆಚ್ಚು ಹೋದೆ, ನೋಡಿದೆ, ಮಾಡಿದೆ. ಆದರೆ ಕಲಿಬೇಕಲ್ಲ, ಅದನ್ನು ಕಲೀಲಿಕ್ಕೆ ಅವಕಾಶಗಳಿಲ್ಲ. ಇಲ್ಲಿ ನಮ್ಮಲ್ಲಿ ಯಕ್ಷಗಾನ ಕಲಾಶಾಲೆ ಇಲ್ಲ. ನೆಬ್ಬೂರು ಭಾಗವತರ ಹತ್ರ ಕಲೀಲಿಕ್ಕೆ ಅವ್ರಿಗೆ ಪುರ್ಸೋತ್ತೇ ಇಲ್ಲ. ಮಳೆಗಾಲದಲ್ಲಿ ಜಾಗರಗಳು, ತಾಳಮದ್ದಲೆಗಳು, ಬೇಸಿಗೆಯಲ್ಲಿ ಅವರಿಗೆ ವೃತ್ತಿಪರ ಮೇಳಗಳು, ಮಳೆಗಾಲದಲ್ಲೂ ಕೆಲವು ಟೈಮು ಬಾಂಬೆ, ಬೆಂಗಳೂರು, ಹೊರಗಡೆ ಪ್ರೋಗ್ರಾಮು, ಅವರು ಸಿಗ್ತಾನೆ ಇರಲಿಲ್ಲ. ಮನೇಲಿ ಸಿಗೋದೇ ಅಪರೂಪ. ಇದ್ದಾಗಲೂ ಅವ್ರ ಮನೆಗೆ ಕಲಾವಿದರ ದಂಡ, ಆಪ್ತೇಷ್ಟರ ದಂಡ ಬರ್ತಿತ್ತು. ಹಾಗಾಗಿ ನಮಗೆ ಅವ್ರ ಹತ್ರ ಕೇಳುವ ಸೌಜನ್ಯವಾಗಲಿ ಅಥವಾ ಪುರ್ಸೊತ್ತಾಗಲಿ ಇರುವುದಿಲ್ಲಾಗಿತ್ತು. ಅಂದರೆ ಅಷ್ಟು ನಿಕಟವಾದ ಸಂಬಂಧನೂ ಇರಲಿಲ್ಲಾಗಿತ್ತು ಆ ಟೈಮ್ನಲ್ಲಿ. ನಂತರದಲ್ಲಿ ನನಗೆ ಕಲಿಬೇಕು ಅನ್ನೋ ಆಸೆ ಅಂತೂ ಚಿಗುರೊಡೆದಿದ್ದು ಸತ್ಯ. ಆವಾಗ ನಾನು ಏನು ಮಾಡಿದೆ ಅಂದರೆ, ಒಂದು ಸರ್ತಿ ಹೇಗಾದರೂ ನಾವು ಕೆರೆಮನೆ ಮೇಳ ಸೇರಿದ್ರೆ ಹೇಗೆ ಹೇಳಿ ಶಿವರಾಮ ಹೆಗಡರು ಇಲ್ಲಿ ಬಂದಾಗ, ಅವರು ಪುರ್ಸೊತ್ತು ನೋಡ್ಕೊಂಡು ಅವ್ರು ಹೊರಗಡೆ ಬಂದಾಗ, ನೆಬ್ಬೂರು ಭಾಗವತರ ಮನೆಯಿಂದ ಹೊರಗಡೆ ಬಂದಾಗ ಅಲ್ಲಿ ಕೇಳ್ಕೊಂಡೆ, ನಾನು ನಿಮ್ಮ ಮೇಳಕ್ಕೆ ಬರ್ಬೋದಾ ಅಂತ. ನೀವು ಅವಾಗಿನ ಇಲ್ಲ, ಕಲೀಲಿಲ್ಲ ನಾನು. ಮೇಳಕ್ಕೆ ಬಂದ್ಕೊಂಡು ಏನು ಮಾಡ್ತೇನೆ ನೀನು ಕೇಳಿದ್ರು.
ನಾನು ಏನಾದರೂ ಮಾಡ್ತೆ, ಟೆಂಟಿನ ಕೆಲಸಕ್ಕಾದರೂ ಬರ್ತೇನೆ, ಪೆಟ್ಟಿಗೆ ಹೊರಲಿಕ್ಕಾದರೂ ಬರ್ತೇನೆ ಹಾಂ ಅಂತ ಹೇಳಿದೆ. ಹಾಂ ನೋಡುವ ಯಾವುದು ಅಂದರು ಅವರು. ಅಷ್ಟೇ ಹೇಳಿದ್ರು, ಮತ್ತೇನು ಹೇಳಲಿಲ್ಲ. ಹಾಂ ಕಡೆಗೆ ಆವಾಗ ಯಜಮಾನಕ್ಕೆ ಶಂಭು ಹೆಗಡೆ ಅವ್ರದ್ದಾಗಿತ್ತು. ಹ್ಞೂ ಅವ್ರದ್ದು 73ರಲ್ಲಿ ಮರುಸ್ಥಾಪನೆ ಆದ ನಂತರದಲ್ಲಿ ಹ್ಞೂ ಈ ಮಾತುಕತೆ ಆಗಿದ್ದು. ಹ್ಞೂ ನಂತರದಲ್ಲಿ ಅಷ್ಟಕ್ಕೆ ನನ್ನಷ್ಟಿಗೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಭಾಗವತರ ಹತ್ರ ಕೇಳಲಿಕ್ಕೂ ನನಗೆ ಹೆದರಿಕೆ, ಹ್ಞೂ ಶಿವಂಬು ಹೆಡ್ರ ಹತ್ರ ಅಂತೂ ಹೋಗಲಿಕ್ಕೆ ಹೆದರಿಕೆ. ಹಂಗೆ ಶಿವರಾಮ ಹೆಡ್ರ ಹತ್ರ ಒಂದು ಪ್ರಸ್ತಾಪ ಮಾಡಿದ್ದೆ, ಅವರಿಗಿಂದ ಉತ್ತರ ಸರಿ ಸಿಗಲಿಲ್ಲ. ನಾನು ಸುಮ್ಮನೆ ಹೊಳೆದ್ಬಿಟ್ಟೆ, ನಾನೇನು ಕಲ್ತವನಲ್ಲ ಹ್ಞೂ ಹೇಳಿ. ಕಡೆಗೆ ನಂತರದಲ್ಲಿ ಇಲ್ಲಿ ಗೋಳಿಯಲ್ಲಿ ಯಕ್ಷಗಾನ ಶಾಲೆ ಮಾಡಿದ್ರು ಯಾರು, ಹೊಸತೋಟ ಭಾಗವತರು. ಯಾವಾಗ ಅದು? ಸಾಮಾನ್ಯ 76 77 ಇರಬೇಕು, ಹಾಂ 77 78 ಇರಬೇಕು. ಹಾಂ 77 78ರಲ್ಲಿ ಅವರು ಗೋಳಿಯಲ್ಲಿ ಕ್ಲಾಸ್ ಮಾಡಿದ್ರು. ಹ್ಞೂ ಆವಾಗ ನಾನು ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದೆ, ಹ್ಞೂ 7ನೇ ಕ್ಲಾಸ್ವರೆಗೆ ಶಾಲೆ ಮುಗಿಸ್ಕೊಂಡು. ಹ್ಞೂ ಆವಾಗ ಆ ಕ್ಲಾಸಿಗೆ ಹೋಗಬೇಕು ನೋಡಿದೆ, ನನ್ನ ಹತ್ರ ವಾಹನ ಇಲ್ಲ, ವಾಹನ ಚಾಲನೆ ಮಾಡ್ಲಿಕ್ಕೆ ನನಗೆ ಬರೋದಿಲ್ಲ. ಗೋಳಿ ಒಂದು 10 ಕಿಲೋಮೀಟ್ರ್ ಆಗುತ್ತಾ? ಹಾಂ, ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ಗೋಳಿ. ಹ್ಞೂ ಅಲ್ಲಿಗೆ ಹೋಗಿ ಬರಲಿಕ್ಕೆ ನನಗೆ ಕಷ್ಟ ಇತ್ತು. ಅಲ್ಲಿ ಇಟ್ಟುಕೊಂಡು ಅನ್ನ ಹಾಕಿ ನನ್ನ ಸಾಕಿ ಯಕ್ಷಗಾನ ಕಲಿಸುವವರು ಯಾರು ನನಗೆ ಸಿಗಲಿಲ್ಲ. ನಾನು ಅದು ಒಂದೆರಡು ಬದಿ ಕೇಳಿದ್ದೇನೆ ಸಂಬಂಧಿಕರ ಮೇಲೆಲ್ಲ. ಹ್ಞೂ ಅದು ಉದ್ಯೋಗದೇ ನೋಡು ಹಳ್ಳಿ ಹಿಂಗೆ ಹಳ್ದ್ಬಿಟ್ರು, ಹ್ಞೂ ಸ್ವಲ್ಪ ತಾತ್ಸಾರ ಮಾಡಿದ್ರು. ಹ್ಞೂ ಅವು ನಮ್ಗೆ ಬಡತನವೂ ಇತ್ತು, ಅಷ್ಟು ಲಕ್ಷನೂ ತಗೊಳ್ಳಿಲ್ಲ. ಆಯಿತು ಅಂದರೆ ನನ್ನ ಆಸೆಯನ್ನು ಅದು ಇಟ್ಕೊಂಡು ನಾನು ಸುಮ್ಮನೆ ಮನೆ ಬದಿ ಕೆಲಸ ಮಾಡ್ತಾ ಉಳಿದೆ. ಹ್ಞೂ ನಂತರ 2 ವರ್ಷ ಆ ಗೋಳಿಯಲ್ಲಾಗಿ ಕ್ಲಾಸ್ ನಿಂತೋಯ್ತು ಅಲ್ಲಿ ಹೊಸತೋಟ ಭಾಗವತರದ್ದು. ಹ್ಞೂ 3ನೇ ವರ್ಷ ಇಲ್ಲಿ ಸಂಪಕಂಡಕ್ಕೆ ಬಂದರು ಹ್ಞೂ 77ರಲ್ಲಿ. ಹ್ಞೂ 75 76 ಗೋಳಿ ಇರಬೇಕು. 77ರಲ್ಲಿ ಸಂಪಕಂಡಕ್ಕೆ ಬಂದರು. ಹ್ಞೂ 77ರಲ್ಲಿ ಸಂಪಕಂಡಕ್ಕೆ ಬಂದಾಗ ಈ ಸಂದರ್ಭ ನಾವು ಬಿಡಬಾರ್ದು, ಕಲೀಲಿಕ್ಕೆ ಒಳ್ಳೆ ಅವಕಾಶ. ನಮ್ಮ ಊರು ಹೈಸ್ಕೂಲಲ್ಲೇ ಕಲಿಸ್ತಾರೆ, ಹೊಸತೋಟ ಭಾಗವತರೇ ಅವ್ರನ್ನ ಕಲಿಸ್ತಾರೆ. ಹಳೆ ಸಂಪಕಂಡ ಎಷ್ಟು? 5 ಕಿಲೋಮೀಟ್ರ್? ಒಂದು 2 ಕಿಲೋಮೀಟ್ರ್, ನಮ್ಮ ಹಾಂ ಒಂದು 2-2.5 ಕಿಲೋಮೀಟ್ರ್ ಒಳಗೆ ಇದೆ ಸಂಪಕಂಡ. ಹಾಂ ನಾವು ಇಲ್ಲಿ ಮನೆ ಕೆಲಸ ಪೂರೈಸ್ಕೊಂಡು ಹೋಗಿ ಬಂದು ಮಾಡ್ಬೋದು ಅಂತ ಮನೆ ಕೆಲಸ ಪೂರೈಸ್ಕೊಂಡು ರಾತ್ರಿ ಕ್ಲಾಸ್ ಇಟ್ಟರೆ ರಾತ್ರಿ, ಹಗಲು ಕ್ಲಾಸ್ ಇಟ್ಟರೆ ಹಗಲು, ಮಧ್ಯಾಹ್ನ ಹೀಗೆಲ್ಲ ಹೋಗಿ ಕಲ್ತ್ಕೊಂಡೆ. 3 ವರ್ಷ ಸತತವಾಗಿ ಅಲ್ಲಿ ಅಂದರೆ 8 ದಿವಸ 15 ದಿವಸಕ್ಕೊಮ್ಮೆ ಹೀಗೆಲ್ಲ ಕ್ಲಾಸ್ ಆಗ್ತಿತ್ತು. ಅವ್ರಿಗೆ ಪುರ್ಸೊತ್ತಿದ್ದಾಗ ಬರ್ತಿದ್ರು, ಆ ಟೈಮ್ ತಿಳಿಸ್ತಿದ್ರು, ನಾವು ಹೋಗಿ ಕಲ್ತ್ಕೊಂಡು ಬರೋದಾಗಿತ್ತು. ನಿಮ್ಮ ಜೊತೆಗೆ ಯಾರ್ಯಾರು? ನಮ್ಮ ಜೊತೆಯಲ್ಲಿ ಸಹಪಾಠಿಗಳು ಅವು ಫಸ್ಟಿಗೆ 35 ಜನ ಹ್ಞೂ ಕ್ಲಾಸಿಗೆ ಸೇರಿದವರು. ಬರೀ ಭಾಗವತ್ಗೆದ ಎಲ್ಲ? ಅಲ್ಲಲ್ಲ, ಚಂಡೆ ಮದ್ದಲೆ ಭಾಗವತಿಗೆ ಹ್ಞೂ ನೃತ್ಯ ಎಲ್ಲ ಸೇರಿ 35 ಜನ ಸೇರ್ಕೊಂಡಿದ್ರು. ಹ್ಞೂ ನೃತ್ಯಕ್ಕೆ ಆಗಾಗ ಎಲ್ಲರೂ ಸಿರಳಗಿ ಭಾಸ್ಕರ್ ಜೋಶಿಯವರು ಕರೆಸ್ತಿದ್ರು ಹೊಸತೋಟ ಭಾಗವತರು. ಹ್ಞೂ ನಂತರದಲ್ಲಿ ಭಾಗವತಿಗೆಯನ್ನು ಹೊಸತೋಟದವರೇ ಇದು ಮಾಡ್ತಿದ್ರು. ಇನ್ನು ನಮ್ಮ ಪಕ್ಕದ ನೆಬ್ಬರು ಭಾಗವತರಿಲ್ಲ ಸ್ಥಳೀಯರಾಗಿದ್ದರಿಂದ ಅವ್ರಿಗೆ ಪುರ್ಸೋತಿದ್ದಾಗ ಎಲ್ಲರೂ ಕರೆಸ್ಕೊಳ್ತಿದ್ರು. ಇಬ್ಬರು ಭಾಗವತರು ನಮಗೆಲ್ಲ ಪದ್ಯ ಹೇಳಿ ತೋರಿಸ್ಲಿಕ್ಕೆ. ಹೀಗೆಲ್ಲ ಮಾಡಿ ಅಂತೂ ನಮಗೆ ಕಲಾವಿದರು ಒಡನಾಟನೂ ಮಾಡಿಸಿದ್ರು. ಅಲ್ಲಿ ನಮಗೆ ಟ್ರೈನಿಂಗು ಕೊಟ್ಟರು. 1-2-3 ಕಥೆಯನ್ನು ನಮ್ಮ ಹತ್ರ ಟ್ರಯಲ್ ಕೊಟ್ಟು ಆಡಿಸಿದ್ರು 3 ವರ್ಷದಲ್ಲೇ. ನಮಗೆ ಸಾಮಾನ್ಯವಾಗಿ ಪೂರ್ವರಂಗದ ಸಾಮಾನ್ಯ ಕಲ್ಪನೆಗಳನ್ನು ಕೊಟ್ಟರು. ಇದಿಷ್ಟೆಲ್ಲ ಮಾಡಿ ನಾವು ಒಂದು ತಾಳಮದ್ದಲೆಲ್ಲ ಹಾಡುವಷ್ಟು ಸಿದ್ಧತೆಯನ್ನು ಮಾಡಿಕೊಟ್ರು ಅವರು. ಆಖ್ಯಾನೂ ಹೇಳಿದ್ನಲ್ಲ, ಬಯಲಾಟನೂ ಒಂದು 2-3 ಪ್ರಸಂಗ ರೆಡಿ ಮಾಡಿ ಟ್ರಯಲ್ ಮಾಡಿಸಿ, ಭಸ್ಮಾಸುರ ಮಹಿಳೆ, ದ್ರೋಣ ಪ್ರತಿಜ್ಞೆ, ಒಂದು 2 ಪ್ರಸಂಗ ಎಲ್ಲ ಟ್ರಯಲ್ ಕೊಟ್ಟು ನಾವು ಕೆಲವು ಪ್ರದರ್ಶನಗಳನ್ನು ಕೊಟ್ಟಿವಿ ಆಗ ನಂತರದಲ್ಲಿ. ಅಂದರೆ ಅದು ಯಾವ ಬ್ಯಾನರಲ್ಲಿ? ಗಜಾನನ ಯಕ್ಷಗಾನ ಮಂಡಳಿಯ ಮಿತ್ರ ಮಂಡಳಿಯ ಅಂತ ಹಿಂಗಿತ್ತು ಇದು ಸಂಪಕಂಡ. ಅದಿತ್ತು ಗಜಾನನ ಯಕ್ಷಗಾನ ಮಂಡಳಿ ಸಂಪಕಂಡ. ಹೀಗೆ ಮಾಡಿ ಗಜಾನನ ಹೈಸ್ಕೂಲೇ ಅದು, ಹೈಸ್ಕೂಲ್ಗ ಹಂಗೆ ಗಜಾನನ ಯಕ್ಷಗಾನ ಮಂಡಳಿ ಹೇಳಿ ಇದು ಮಾಡಿದ್ರು, ಹೆಡ್ಡಿಂಗ್ ಕೊಟ್ಟಿದ್ರು. ಆವಾಗ ನಮ್ಗೆ ಹಾವಳಿ ಮನೆ ಮಾಸ್ತರ್ ಜಿ ಎನ್ ಹೆಗ್ಡೆಯವರು ಇದೇ ಹೈಸ್ಕೂಲ್ ಮಾಸ್ಟ್ರು ಆಗಿದ್ರು. ಅವರು ಹೆಚ್ಚಿನ ಅಭ್ಯಾಸಕ್ಕಾಗಿ ನಮ್ಮ ಕ್ಲಾಸಿಗೆ ಸೇರಿಕೊಂಡಿದ್ರು, ಹೊಸದವ್ರ ಹತ್ರ ಕಲ್ತಿದ್ರು. ಅವರು ಆಗಲೇ ವೇಷ ಮಾಡ್ತಿದ್ರು. ಕಡೆ ನಮ್ಮ ಸಂಪಕಂಡ ವಿ ಎನ್ ಹೆಗ್ಡೆ, ಕೊಪ್ಪಳ ತೋಟ ಜಿ ಎ ಭಟ್ರು, ಇಲ್ಲೇ ಸ್ಥಳೀಯರ ಕೊಪ್ಪಳ ತೋಟ ಅಂದರೆ ರೇವಣಕಟ್ಟ ಹತ್ರ, ಇನ್ನೂ ಅನೇಕರು, ಬಳ್ಳಿ ನಾರಾಯಣ ಭಟ್ರು, ಹೀಗೆ ಸಂಪಕಂಡ ವಿ ಎನ್ ಹೆಗ್ಡೆಯರು, ಹೀಗೆ ಸುಮಾರು ಜನ ನೃತ್ಯ ಅಭ್ಯಾಸ ಮಾಡ್ಕೊಂಡಿದ್ರು. ಅವರು ಎಲ್ಲ ವೇಷ ಮಾಡ್ತಿದ್ರು. ಐನು ಬೈಲವರು ಒಬ್ಬರು ಗಜಾನನ ಹೆಗಡೆ ಅಂತ ಮೊಹಿನಿ ಮಾಡ್ಲಿಕ್ಕೆ ಬರ್ತಿದ್ರು, ಭಸ್ಮಾಸುರ ಮೊಹಿನಿಯಲ್ಲಿ. ಹೀಗೆ ಎಲ್ಲ ಸೇರ್ಕೊಂಡು ನಾವು ಮಾಡ್ತಿದ್ವಿ. ಚಂದ್ರಶೇಖರ್ ಭಟ್, ವಾಣಿ ವಿಘ್ನೇಶ್ವರ ಅವರು ಮೊದಲಿಗೆ ಇರ್ತಿದ್ರು. ನನ್ನ ಮತ್ತು ಮಿತ್ರರಾದಂಥ ಭರತಾಟ ಗಣಪತಿ ಭಟ್ರು ನಮ್ಮ ಸಹಪಾಠಿಗಳು ಹೋದವರು ಆ ಕ್ಲಾಸ್ನಲ್ಲೇ. ಹುಲ್ಲಾಳ ಗದ್ದೆ ಎಂ ಪಿ ಭಾಗವತರು, ನಾವು ಎಲ್ಲ ಜೊತೆಯಾಗಿ ಪದ್ಯ ಹೇಳ್ತಿದ್ವಿ. ಹೀಗೆ ಮಾಡಿ ಕೆಲವು ಪ್ರದರ್ಶನಗಳನ್ನೆಲ್ಲ ಆಗಲೇ ನಾವು ಕೊಡ್ತಾ ಇದ್ವಿ. ಸಾಮಾನ್ಯ 80 ಒಳಗೆ ಇದು. ಒಂದು ಸಂಪಕಂಡ ತಂಡ ಒಂದು ಎಷ್ಟು ಕೊಟ್ಟಿತ್ತು? ಒಂದು
8-10 ಪ್ರದರ್ಶನ ಮಾಡಿದ್ರ ಅವಾಗ ಅಥವಾ ಜಾಸ್ತಿ? ಜಾಸ್ತಿನೇ ಆಗಿತ್ತೇನೆ, 10-15 ಆಗಿತ್ತೇನೆ. ಅಂತಕೆಂದ್ರೆ ಮಳೆಗೆಯಲ್ಲಿ, ಸೀಗೆಹಳ್ಳಿಯಲ್ಲಿ, ಇಲ್ಲಿ ರೇವಣಕಟ್ಟದಲ್ಲಿ, ಆಡಹಳ್ಳಿಯಲ್ಲಿ ಹಿಂಗೆ ಸುಮಾರು ಪ್ರದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೂ ಮುಂಚೆ ಅದಿತ್ತ ತಂಡ? ಇಲ್ಲ, ಅವರು ಇಲ್ಲಿ ವಾಣಿ ವಿಘ್ನೇಶ್ವರ, ವಾಣಿ ವಿನಾಯಕ ಯಕ್ಷಗಾನ ಮಂಡಳಿ ಹೇಳುವಂದಿತ್ತು. ಅದರೊಳಗೆಲ್ಲ ಅವ್ರು ಕೆಲಸ ಮಾಡ್ತಿದ್ರು. ಈಗ ಯಾರು ಹಾವಳಿ ಮನೆ ಮಾಸ್ತರು ಇಂಥವರೆಲ್ಲ ಅಲ್ಲಿ ಜಾತ್ರೆ ಆಗ್ತಿತ್ತು ವರ್ಷಕ್ಕೊಮ್ಮೆ, ಅಲ್ಲೆಲ್ಲ ಆಟ ಮಾಡ್ತಿದ್ರು. ಅವ್ರು ಹೊರಗಡೆನೂ ಹೋಗ್ತಿದ್ರು ಬಿಡಿ, ಆಗಲೇ ಒಂದು ಹವ್ಯಾಸಿ ತಂಡಕ್ಕೆಲ್ಲ ಹೋಗ್ತಿದ್ರು. ನಾವು ಹೊಸಬರು, ನಾವು ಯಕ್ಷಗಾನ, ಭಾಗವತಿಗೆ, ರಾಗ, ತಾಳ, ಸ್ವರ ಏನೇ ಅಭ್ಯಾಸ ಮಾಡಿದ್ರು 77ನೇ ಇಸ್ವಿಯೊಳಗೆ ಹೊಸತಾಡು ಭಾಗವತರ ಕ್ಲಾಸ್ನಲ್ಲಿ ಓಂ ಪ್ರಥಮ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡಿ ಕಲಿತಾ ಇದ್ದಿದ್ದು. ಅದನ್ನೇ ನಾವು ಮುಂದುವರಿಸ್ಕೊಂಡು ಸಾಮಾನ್ಯ 77, 78, 79 3 ವರ್ಷ ಕಲಿತಾ ಇತ್ತು. ಕಲ್ತರಲ್ಲಿ ಏನಾಯ್ತು, ಸ್ಟಾರ್ಟಿಗೆ 35 ಜನ ವಿದ್ಯಾರ್ಥಿಗಳಿದ್ರೆ ಕೊನೆಗೆ ಎಲ್ಲರೂ ಬಿಡ್ತಾ ಲಾಸ್ಟಿಗೆ 5 ಜನ ಉಳಿದ್ರು. ನಾವು 5 ಜನರೊಳಗೆ 2 ಜನ ಮೊದಲೇಗಾರರು, 2 ಜನ ಹಾಡೋರು, ಒಬ್ಬರು ಕುಣಿತದವರು, 5 ಜನ ಉಳಿದಾಯ್ತು 3 ವರ್ಷದಲ್ಲಿ. ಆವಾಗ ಹೊಸತಾಡು ಭಾಗವತರು ಒಂದು ಪ್ರಶ್ನೆ ಇಟ್ಟರು. ನಾನು ನಿದ್ರೆಗೆಟ್ಟು ತ್ರಾಸಪಟ್ಟು ಎಲ್ಲೆಲ್ಲಿಂದನೂ ಬರ್ತೇನೆ ತಿಳಿತು. ನೀವು 35 ಜನ ಇದ್ದವರು 5 ಜನ ಬರ್ತಾ ಇದ್ದೀರಿ. 5 ಜನರಲ್ಲೂ ಕೆಲವು ಕ್ಲಾಸಿಗೆ ಕೆಲವು ಜನ ಬರುವುದಿಲ್ಲ. ಹಾಗಾಗಿ ನನ್ನ ಶ್ರಮ ವ್ಯರ್ಥ ಆಗ್ತದೆ. ಹಾಗಾಗಿ ನೀವು ಒಬ್ಬರೇ ಆದರೂ ನಿಷ್ಠೆಯಿಂದ ಕ್ಲಾಸಿಗೆ ಬರ್ತೇನೆ, ನಾ ಬಂದು ಟೈಮ್ನಲ್ಲಿ ಇರ್ತೇನೆ ಹೇಳಾದರೆ ನಾನು ಎಲ್ಲೇ ಇರಲಿ, ಹೇಗೆ ಬರಲಿ ಬರ್ತೇನೆ. ಅದನ್ನು ಎದೆ ತಟ್ಟಿ ಹೇಳಬೇಕು. ನಾನಿರ್ತೇನೆ, ನೀವು ಒಂದು ಸಂದರ್ಭದಲ್ಲಿ ಹೇಳೋದನ್ನು ಹೇಳಬೇಕು. ಹೇಳಿದಾಗ ಬಾಕಿಯವರೆಲ್ಲರೂ ಹಿಂದೆ ಸರಿದ್ರು. ಆವಾಗ ನನ್ನ ಒಳಗಿನ ಮನಸ್ಸು ಏನು ಹೇಳ್ತಾ ಇದ್ದಿತ್ತು ಅಂದರೆ, ನಾನು ಎದ್ದು ನಿಲ್ಲಬೇಕು, ನಾನು ಹೇಳಬೇಕು, ನನಗೆ ಕಲಿಬೇಕು, ನಾನು ಬರ್ತೇನೆ ಹೇಳಬೇಕು ಹೇಳಿ. ಆದರೆ ಮನೆ ಬದಿಗೆ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ನಾನು ಮಾತು ಕೊಟ್ಟುಕೊಂಡು ಅವರೆಲ್ಲಿಂದನೂ ಬಂದು ನನಗೆ ಇಲ್ಲಿ ತೊಂದರೆ ಆಗಿಬಿಟ್ರೆ ಹೋಗಲಿಕ್ಕೆ, ಅವರಿಗೆ ತೊಂದರೆ ಕೊಟ್ಟಂಗೆ ಆಗ್ತದೆ ಹೇಳಿ ನನ್ನ ಆಸೆಯನ್ನು ಅದು ಮಿಟ್ಕೊಂಡು ನಾನು ಸ್ಥಗಿತ ಆಗ್ಬಿಟ್ಟೆ, ಸುಮ್ಮನೆ ಆಗ್ಬಿಟ್ಟೆ. ಅಲ್ಲಿಗೆ ಕ್ಲಾಸ್ ನಿಂತೋಯ್ತು. ಇವ್ರು ಯಾರು ಉತ್ತರ ಕೊಡಲಿಲ್ಲ. ಹಂಗೆ ನಾನು ಬರೋದು ಇದಾಗ್ತದೆ, ನನ್ನ ಶ್ರಮ ವ್ಯರ್ಥ ಆಗ್ತದೆ, ನನ್ನ ಸಮಯ ಹಾಳಾಗ್ತದೆ ಹೇಳಿ ಹೊಸತಾಡು ಭಾಗವತರು ಕ್ಲಾಸ್ ನಿಲ್ಲಿಸಿದ್ರು. ಅಲ್ಲಿಗೆ ನನಗೆ ಏನಾಯಿತು ಅಂದರೆ ಆಶಾಭಂಗ ಆಯಿತು. ನಾನು ಹೆಚ್ಚು ಕಲಿಬೇಕು, ಮುಂದುವರಿಬೇಕು ಹೇಳಿದ್ದವನಿಗೆ ಅರ್ಧಂಬರ್ಧ ಆಯಿತು. ಆವಾಗ ಆ ಆಸೆಯನ್ನು ಹೊಸತಾಡದವರಲ್ಲಿ ತೋಡ್ಕೊಂಡೆ ನಾನು. ನನಗೆ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡಬೇಕು ಹೇಳಿದೆ. ಎಷ್ಟು ವರ್ಷ ಆವಾಗ ನಿಮಗೆ? ನಾನು ಹುಟ್ಟಿದ್ದು 1959ರಲ್ಲಿ. 73ನೇ ಇಸ್ವಿಯಲ್ಲಿ ನಂದು 7ನೇ ಕ್ಲಾಸ್ ಮುಗಿದಿದೆ. ಹೆಚ್ಚು ಕಡಿಮೆ 59, 60, 20, 21 ವರ್ಷ. 79ನೇ ಇಸ್ವಿ ಅಂದರೆ 21 ವರ್ಷ ಅಷ್ಟೇ, 20 ವರ್ಷ ಆಯಿತಾ. ಆವಾಗ ಆಸೆಯನ್ನು ಹೇಳ್ಕೊಂಡಾಗ ಅವರು ಏನಂದರು, ಈಗ ನಿನಗೆ ಪ್ರಾಥಮಿಕ ಅಭ್ಯಾಸ ಆಗಿದೆ, ತಾಳ ಬರ್ತಿದೆ, ಪದ್ಯ ಹೇಳಲಿಕ್ಕೆ ಬರ್ತದೆ. ಹಾಗಾಗಿ ನೀವು ಒಂದು ಕೆಲಸ ಮಾಡು, ಗುಂಡುಬಾಳ ಮೇಳದಲ್ಲಿ ಎಲ್ಲ ನಮ್ಮವರೇ ಇದ್ದಾರೆ, ಒಂದೇ ಕಡೆ ಆಟ ಆಗ್ತದೆ ತಿಳಿತಾ. ಅಲ್ಲೂ ಎಲ್ಲ ಪೌರಾಣಿಕ ಪ್ರಸಂಗಗಳನ್ನೇ ಆಡ್ತಾರೆ, ಬೆಳಗಿನವರಿಗೆ ಆಟ ಆಗ್ತದೆ, ನೀನು ಅಲ್ಲಿ ಹೋಗಿ ಸೇರ್ಕೋ ಹೇಳಿ ಒಂದು ಚೀಟಿ ಕೊಟ್ಟು ನನ್ನನ್ನು ಕಳಿಸಿದೆ ಗುಂಡುಬಾಳಕ್ಕೆ. ಅವ್ರ ಮಾತಿನ ಪ್ರಕಾರ ನಾನು 80ನೇ ಇಸವಿ ಪ್ರಾರಂಭದಲ್ಲಿ ಗುಂಡುಬಾಳಕ್ಕೆ ಹೋದೆ. ಗುಂಡುಬಾಳದಲ್ಲಿ ಏನಾಯಿತು ಅಂದರೆ, ಆ ಸಂದರ್ಭದಲ್ಲಿ ಸಿರಳಗಿ ಮಂಜುನಾಥ ಭಟ್ರು ಸಂಗೀತ ಮಾಡ್ತಾ ಇದ್ದಿದ್ರು. ಸೊ ಅದು ಹೊಡಿನಬಾಳ ಸತ್ಯಾಗ್ರಹರ ಯಜಮಾನ ತನಿಖೆಯಾಗಿತ್ತು ಮೇಳದ ನಡೆಸೋದು. ಸಿರಳಗಿ ಮಂಜುನಾಥ ಭಟ್ರು ಇದ್ದಿದ್ರು, ಅವರು ಸಂಗೀತ ಮಾಡ್ತಿದ್ರಂತೆ. ಅವರು ರಜೆ ಮಾಡಿಕೊಂಡಿದ್ರು ಯಾವುದೋ ಕಾರಣಕ್ಕೆ. ಅವರ ಅನುಪಸ್ಥಿತಿಯಲ್ಲಿ ಶ್ರೀಧರ್ ಷಡಕ್ಷರಿ ಸಂಗೀತ ಮಾಡ್ತಿದ್ರು ಆನೆಗುಂದಿಯವರು. ಆವಾಗ ಹೋಗಿ ನನ್ನ ಆಸೆಯನ್ನು ನಾನು ತೋಡ್ಕೊಂಡೆ. ನಾನು ಸಂಗೀತ ಮಾಡಲ, ಹಿಂಗೆ ಬಂದಿದ್ದೇನೆ, ಹೊಸತಾಡು ಭಾಗವತರು ಕಳಿಸಿದ್ದಾರೆ. ನಮ್ಮನ್ನು ಗಿರಿಗಡ್ಡೆ ಶಂಕರ ಭಾಗವತರು ಕಾನ್ಸೂರಲ್ಲಿ ಕಿರಾಣಿ ಅಂಗಡಿ ಮಾಡ್ಕೊಂಡಿದ್ದಾರೆ, ಅವರು ಮೇಳದ ಪ್ರಮುಖ ಭಾಗವತರಾಗಿ ಸೇರ್ಕೊಂಡಿದ್ರು ಅಲ್ಲಿ. ಅವ್ರ ಹತ್ರ ಎಲ್ಲ ಹೇಳ್ಕೊಂಡೆ, ಆಯಿತು ಹೊಳ್ಕೊತಂದರು. ನಾನು ಸಂಗೀತಕ್ಕೆ ನಿಂತೆ ಅಲ್ಲಿ. ಆ ಸಂದರ್ಭದಲ್ಲಿ ಸಂಗೀತಕ್ಕೆ ನಿಂತಾಗ ಅಲ್ಲಿ ನನಗೆ ನನ್ನಲ್ಲಿ ತೊಡಕುಗಳು ಎದುರಾಯಿತು. ಅಭ್ಯಾಸ ಬಲಕ ನನಗೆ ಕಡಿಮೆ ಹೇಳೋದು ನನಗೆ ಮನವರಿಕೆ ಆಯಿತು ಅಲ್ಲಿ. ಏನಕ್ಕೆ ಅಂದರೆ ಅಲ್ಲಿ ಮೂರೂರು ವಿಷ್ಣು ಭಟ್ರು ಪೀಠಿಕೆ ವೇಷ ಮಾಡ್ತಿದ್ರು, ಕುಟ್ಟು ಯಾಜವರು ಚಂಡಿಗಿದ್ದಿದ್ರು, ಮಾಳ್ಕೋಡು ದತ್ತ ಭಟ್ರು ಮತ್ತು ಮೊಹಂದಿ ಮೂಲೆ ಗಣೇಶ್ ಹೆಗಡೆರು ಎಲ್ಲ ಮೊದಲೇ ಗೆದ್ದಿದ್ರು. ಆವಾಗ ನಾನು
ಅಲ್ಲಿ ರಂಗಸ್ಥಳ ಹತ್ತಿ ಸಂಗೀತ ಮಾಡುವಾಗ ಅಲ್ಲಿವರೆಗೆ ನನಗೆ ರಂಗಸ್ಥಳದ ಅನುಭವ ಇಲ್ಲ. ಇಲ್ಲೊಂದು ಹಾಂ, ಇಲ್ಲೊಂದು 4 ಆಟಕ್ಕೆ ನಮ್ಮದೇ ಆದ ಒಂದು ಟ್ರಯಲ್ ಮಾಡ್ಕೊಂಡು ಹೋಗಿದ್ದು ಬಿಟ್ಟರೆ ಹೊರಗಡೆ ನಾನು ಎಲ್ಲೂ ರಂಗಸ್ಥಳ ಹತ್ತಿ ಪದ್ಯ ಹೇಳಿದ್ದಿಲ್ಲ. ಕಡೆಗೆ ಅಲ್ಲಿ ಹೋಗಿ ಏನಾಯಿತು ಅಂದರೆ ಅಲ್ಲಿ ಹಿಮ್ಮೇಳಕ್ಕೆ ಮುಮ್ಮೇಳಕ್ಕೆ ಹೊಂದಾಣಿಕೆ ಆದಂಗೆ ನನಗನ್ನಿಸ್ಲಿಲ್ಲ. ಒಂದು ಮೊದಲೆಯ ನಂಬಿದೆ ನಿನ್ನ ಪಾದಾಂಬುಜಗಳ ಅಲ್ಲೆಲ್ಲ ಪದ್ಯ ಹೇಳೋದು ಇತ್ತು. ಸ್ತುತಿ ಪದ್ಯಗಳನ್ನು ಹೇಳುವಾಗಲೇ ನನಗೆ ಗೊಂದಲಗಳು ಕಾಡಿತ್ತು. ಅಲ್ಲಿ ನಾನಿಲ್ಲಿ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡ್ಕೊಂಡು ಹೋಗಿದ್ದೇನೆ ಹೇಳೋದು ಒಂದು ಸಮಾಧಾನ ಇತ್ತು ನನಗೆ. ಯಾರಿಗೆ ಹೊಸತೊಡಬಾಗೋತ್ರೆ ನನಗೆ ಕಳಿಸಿದ್ದಕ್ಕೆ ಅವರೇ ನನ್ನನ್ನು ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆದರೆ ಅಲ್ಲಾದ ಗೊಂದಲಗಳನ್ನು ನೋಡಿ ನನ್ನ ಅಭ್ಯಾಸ ಬಲ ಕಡಿಮೆ ಹೇಳಿ ನನಗೆ ಮನವರಿಕೆ ಆಯಿತು. ನಿಮ್ಮ ಇಲ್ಲಿ ಅಂದರೆ ಇಲ್ಲಿ ಕ್ರಮನೇ ಬೇರೆ, ಅಲ್ಲಿ ಕ್ರಮನೇ ಬೇರೆ, ಹಿಂಗೋ ಏನೋ ಒಂಥರ ಗೊಂದಲ ಆಯಿತು ನನಗೆ. ಅದನ್ನು ನಾನು ಮಾರನೇ ದಿವಸ ಕುಟ್ಟುಯಾಜಿ ಅವ್ರ ಹತ್ರ ಕೇಳ್ಕೊಂಡೆ. ನಾನಲ್ಲಿ ಒಂದು ಪ್ರಮಾಣದಲ್ಲಿ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೇನೆ. ಎಲ್ಲಿ ನಮ್ಮ ಸಂಪಕಂಡ ಹೈಸ್ಕೂಲಲ್ಲಿ ಹೊಸತೊಡಬಾಗೋತ್ರ ಹತ್ರ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೇನೆ. ತಮ್ಮ ನಿಂಗೆ ಪದ್ಯ ಹೇಳಲಿಕ್ಕೆ ಬರ್ತದೆ, ನೀನು ಅಲ್ಲೋಗಿ ಹೆಚ್ಚಿನ ಅಭ್ಯಾಸ ಮಾಡುವಳು ಕಳಿಸಿದ್ದಾರೆ. ಆದರೆ ಇಲ್ಲ ನಿನ್ನೆ ನಾನು ಪದ್ಯ ಹೇಳುವಾಗ ನಂಬಿದ ನಿನ್ನ ಪಾದಾಂಬುಜಯುಗಳವ ಪದ್ಯ ಹೇಳಬೇಕಿದ್ರೆ ನನಗೆ ಗೊಂದಲ ಕಾಡದೆ. ಇಲ್ಲಿ ಕ್ರಮನೇ ಬೇರೆಯೋ, ಅಲ್ಲಿ ನನಗೆ ಹೇಗೆ ಕೊಟ್ಟಿದೆ ಬೇರೆ, ಇಲ್ಲಿ ಆಗೋದೇ ಬೇರೆಯೋ, ಅಥವಾ ನನಗೆ ಪದ್ಯ ಹೇಳಲಿಕ್ಕೆ ಬರೋದಿಲ್ವೋ, ಅಭ್ಯಾಸ ಬಲ ಇಲ್ವೋ, ನನಗೆ ಸಾಕಾಗಲಿಲ್ವೋ, ಏನೋ ಒಳಗೆ ಗೊಂದಲಕ್ಕೀಡಾಗಿದ್ದೇನೆ ನಾನು ಹೇಳಿ ಪ್ರಾಮಾಣಿಕ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೇನೆ. ಆವಾಗ ಅವ್ರು ಹೇಳಿದ್ರು, ಇಲ್ಲ ನಿಮಗೆ ಸರಿ ಉಂಟು, ಹೇಳುವಣಿಕೆನೂ ಸರಿಯಾದೆ, ಪದ್ಯನೂ ಸರಿಯಾದೆ, ಏನು ತೊಂದರೆ ಇಲ್ಲ. ನಿಮ್ಮದ ಲಯದ ಗಟ್ಟಿತನವನ್ನು ನೋಡಲಿಕ್ಕೆ ನಾನು ವಿಷಯದಲ್ಲಿ ಪೆಟ್ಟು ಹಾಕಿದ್ದೇನೆ, ನೀವು ಆ ಗೊಂದಲಕ್ಕೆ ಈಡಾಗಿದ್ದೀರಿ ಹೇಳುವುದನ್ನು ಹೇಳಿದ್ರು. ಜೊತೆಯಲ್ಲಿ ನೀವು ಹೆದರ್ತೀರಿ ರಂಗಸ್ಥಳದಲ್ಲಿ, ಸ್ವಲ್ಪ ಗಟ್ಟಿತನ ಬೆಳೆಸ್ಕೊಳ್ಳಿ ಹೇಳುವ ಒಂದು ಹಿತವಚನವನ್ನು ಹೇಳಿದ್ರು. ಅವು ಒಂದು ಪ್ರಮಾಣದಲ್ಲಿ ಧೈರ್ಯ ಬಂತು. ಮತ್ತು ಮುಮ್ಮೇಳಕ್ಕೆ ಪದ್ಯ ಹೇಳಲಿಕ್ಕೆ ಅಣಿಯಾದೆ. ಇಟಿಕೆ ಸ್ತ್ರೀ ವೇಷದಲ್ಲಿ ನಾನು ಕಾಲೇಜಿನಲ್ಲಿ ಇರಲಿ, ವಾರಣಾವದನೆ ಪದ್ಯ ಹೇಳ್ತಾ ಇರಲಿ, ಆವಾಗ ಆಗಾಗ ವಿಷ್ಣು ಭಟ್ರು ಕುಣಿತಾ ಇದ್ದವರು ಹಿಂದೆ ನೋಡೋದು. ಅಂದರೆ ಏನೋ ನನಗೆ ಅವರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲಾಗಿತ್ತು, ಅವರು ಅಭಿನಯಕ್ಕೆ ಪೂರಕವಾಗಿ ನನ್ನ ಪದ್ಯ ಬರ್ತಾ ಇಲ್ಲಾಗಿತ್ತು. ಅದು ನನಗೆ ಮಾನಸಿಕವಾಗಿ ಒಂಥರ ಹಿಂಸೆ ಆಯಿತು. ಕಲಾವಿದರಿಗೆ ನಾನು ತೊಂದರೆ ಕೊಡ್ತಾ ಇದ್ದಾನಲ್ಲ, ನನ್ನಿಂದ ತೊಂದರೆ ಆಗ್ತಾ ಇದೆಯಲ್ಲ ಹೇಳೋದೊಂದು ಮಾನಸಿಕವಾಗಿ ನನಗೆ ಕುಗ್ಗಲಿಕ್ಕೆ ಅಥವಾ ಒಂದು ಧೈರ್ಯ ಕಳ್ಕೊಂಡಿದ್ದೆ ನಾನು. ಆವಾಗ ಅದನ್ನು ಮತ್ತೆ ನಿಭಾಯಿಸೋದು ಹೆಂಗೆ ಹೇಳಿ ವಿಚಾರ ಮಾಡ್ತಾ ಉಳಿದೆ. ಆದರೆ ನನಗೆ ಕಲಿಬೇಕು ಹೇಳಿ ಲವಲವಿಕೆ ಇದ್ದಿದ್ದರಿಂದ ನಾನು ಮತ್ತು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿದ್ದೆ ಹೊರತು ಹಿಂದೆ ಸರಿಲಿಕ್ಕೆ ಅವಾಗ ಪ್ರಯತ್ನ ಮಾಡ್ತಾ ಇಲ್ಲಾಗಿತ್ತು. ಹೀಗೆ 3 ದಿವಸನೋ 4 ದಿವಸನೋ ಕಳೀತು. 3 ದಿವಸ ಕಳೀತು. ಆದರೆ ಏನೋ ಗೊಂದಲ ಆಗುತ್ತದೆ, ನಮ್ಮ ಅಭ್ಯಾಸ ಬಲ ಕಡಿಮೆ ಉಂಟು, ನಾವು ಹೆಚ್ಚಿನ ಅಭ್ಯಾಸಕ್ಕೆ ಮಾಡ್ಕೊಂಡೇ ಬರಬೇಕಾಗಿತ್ತು ಹೇಳಿ ನನಗೆ ಮನವರಿಕೆ ಆಗಿದೆ ಆಗಲೇ. ಆದರೂ ಇನ್ನೊಂಚೂರು ಏನಾರು ಬೇಕಿತ್ತು, ಕಲ್ತ್ಕೊಂಡು ಹೋಗ್ಬಾ ಹೇಳುವ ಆಸೆನೂ ಇತ್ತು. ಅದಕ್ಕಾಗಿ ನಾನು ನಮ್ಮ ಹಿರಿಯ ಭಾಗವತರ ಹತ್ರ, ಶಂಕರ ಭಾಗವತರು ಗಿರಿಗಡ್ಡೆ ಅವ್ರ ಹತ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಾನು ಇನ್ನೊಂದು ಹೆಜ್ಜೆ ಮುಂದಿಡ್ತೇನೆ ಇವತ್ತು ಹೇಳ್ತಾ, ಬೇರೆ ಈಟಿಕೆಲ್ಲ ಒಡ್ಡೊಲ್ಗ ಮಾಡಿಸ್ತೇನೆ, ಆಗ್ಬೋದಾಗ್ತದೆ ಮಾಡಿಸು ಅಂದರು. ಅಷ್ಟೆಲ್ಲ ಹಿಡ್ತಾ ಇಲ್ಲಾಗಿತ್ತು ನನಗೆ ಒಡ್ಡೊಲ್ಗ ಮಾಡಿಸಿ, ಸರಿ ಆಗಲಿಲ್ಲ. ಆದರೂ 1-2 ದಿವಸ ಇದು ಮಾಡಿ ಸಾಮಾನ್ಯ ಮಟ್ಟಿಗೆ ಮಾಡಿಸಿದೆ. 3ನೇ ದಿವಸ ಇನ್ನೊಂದು ಹೆಜ್ಜೆ ಮುಂದಿಡಬೇಕು ಕೊಳ್ಳಿ, ಅಂದರೆ ಸಾಮಾನ್ಯ 5ನೇ ದಿವಸ, ಅದು 5ನೇ ದಿವಸ ಇನ್ನೊಂದು ಹೆಜ್ಜೆ ಮುಂದಿಡಬೇಕು ಹೇಳಿ ಒಂದು ವೇಷ ಹೊರಗೆ ಹಾಕ್ಲಕ್ಕೆ ಹೇಳಿದೆ. ಉಡಿದ ವೇಷ ಇರ್ತದಿಲ್ಲ, ಪ್ರಾಥಮಿಕ ವೇಷ, ಪ್ರಾರಂಭದ ವೇಷವನ್ನು ಹೊರಗೆ ಹಾಕ್ಲಕ್ಕೆ ಹೇಳಿದೆ. ಆವತ್ತು ಇದಾಯಿತು. ವೇಷ ಹೊರಗೆ ಹಾಕ್ಕೊಂಡು ಆವತ್ತು ಹಾಂಗೆ ಕೇಳಿದ ಕೂಡಲೇ ಅವರು ಒಂದು ಮಾತಾಡ್ಬಿಟ್ರು. ನನಗೆ ಅದು ಆಘಾತ ಆಯಿತು. ನಿನ್ನ ಆಯುಷ್ಯದಲ್ಲೆಲ್ಲ ಭಾಗವತಾಗ್ಲಿಕ್ಕೆ ಆಗೋದಿಲ್ಲ, ಹೋಗು ಅಂದರು. ಅದು ನನ್ನ ಮನಸ್ಸಿಗೆ ಆಘಾತ ಆಯಿತು. ನಾನು ಇಷ್ಟು ಹೆದ್ದಾಸಿಯಿಂದ ಕಲಿಬೇಕು ಲವಲವಿಕೆಯಿಂದ ಹೋದವನಿಗೆ ನಮ್ಮವರೇ ಆದ ಒಂದು ಹಿರಿಯ ಭಾಗವತರು ಹಿಂಗೆ ಹೇಳಿದ್ರಲ್ಲ, ಅವಳು ಮಾನಸಿಕವಾಗಿ ಭಾಳ ಆಘಾತ ಆಗೋಯ್ತು ನನಗೆ. ಎಷ್ಟರ ಮಟ್ಟಿಗೆ ಆಯಿತು ಅಂದರೆ ಸಂಜೆ ನನಗೆ ಜ್ವರ ಬಂದು ರಂಗಸ್ಥಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೇಳ್ತಾ. ಆವಾಗ ನಾನು ನಿರ್ಧಾರ ಮಾಡಿಬಿಟ್ಟೆ. ಹೇಳ್ತು, ಇಷ್ಟೆಲ್ಲ ತೊಂದರೆ ಕೊಟ್ಕೊಂಡು ನನ್ನಿಂದ ಅವರಿಗೂ ತೊಂದರೆ, ನಾನು ತೊಂದರೆ ಪಟ್ಕೊಂಡು ಹಿಂಸೆ ಪಟ್ಕೊಂಡು ಅಭ್ಯಾಸ ಬಲ ಕಡಿಮೆ ಇದ್ದುಕೊಂಡು ನಾನು ಹಿಂಗೆ ಮಾಡೋದಕ್ಕಿಂತ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡ್ಕೊಂಡು ದೇವರು ಆ ಶಕ್ತಿ ಕೊಟ್ಟರು ಇಲ್ಲಿ ಬಂದು ಹಾಡುವ, ಸೇವೆ ಮಾಡುವ ಅಂತ ಅಲ್ಲಿಂದ ಹೊರಡಲಿಕ್ಕೆ, ಪಲಾಯನವಾದ ಮಾಡಲಿಕ್ಕೆ ನಾನು ರೆಡಿ ಆದೆ ಹೇಳ್ತಾ. ಆದರೆ ಜ್ವರ ಬಂದ್ಕೊಂಡು ಉಂಟು ನನಗೆ, ಹೊರಡಬೇಕು.
ಆದರೆ ಗುಂಡುಬಾಳಿ ಬಂದು ಏನಾದರೂ ಒಂದು ಹೆಚ್ಚಿಗೆ ಕಲ್ತ್ಕೊಂಡು ಹೋಗಬೇಕಾಗಿತ್ತಲ್ಲ, ನಾನು ಕಲೀಲಿಲ್ಲವಲ್ಲ ಅಂತ ಅದು ಒಂದು ಕುರುಕುರಿ ಉಂಟು ನನಗೆ, ಕೊರತೆ ಉಂಟು ಮನಸ್ಸಿನಲ್ಲಿ. ಅದನ್ನು ಮಾರನೇ ದಿವಸ ಬೆಳಗ್ಗೆ ನಮ್ಮ ಕೊಂಡದ ಕುಳಿಯವರು, ಈ ಗಿರಿಗಡ್ಡೆ ಶಂಕರ ಭಾಗವತರು ಎಲ್ಲರೂ ಅಲ್ಲಿ ಮೆತ್ತಿನ ಮೇಲೆ, ಗುಂಡುಬಾಳೆ ಮೆತ್ತಿನ ಮೇಲೆ, ದೇವಸ್ಥಾನದ ಮೆತ್ತಿಗೆ ಚಾವಡಿ ಮೇಲೆ ಇರ್ತಿದ್ರು. ಅಲ್ಲಿ ನನ್ನ ಆಸೆಯನ್ನು ವ್ಯಕ್ತಪಡಿಸಿದೆ, ನಾನೀಗ ಹೊರಡ್ತೇನೆ, ಹೆಚ್ಚಿನ ಅಭ್ಯಾಸ ಮಾಡಿಕೊಂಡು ಬರುವ ಯೋಗ ಇದ್ದರೆ ಬರ್ತೇನೆ ಹೇಳ್ತೆ. ಆದರೆ ಗುಂಡುಬಾಳಿಗೆ ಬಂದಿದ್ದಕ್ಕೆ ಏನಾದರೂ ಒಂದು ಕಲ್ತ್ಕೊಂಡು ಹೋಗಬೇಕು ಹೇಳಿ ನನಗೆ ಆಸೆ ಉಂಟು ಹೇಳ್ತಾ ಈಗ ಹೊರಟು ನಿಂತಿದ್ದೇನೆ ನಾನು. ಇವತ್ತು ಮತ್ತೆ ನನ್ನ ಹತ್ರ ಅಲ್ಲಿ ರಂಗಸ್ಥಳ ಪದ್ಯ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಹೊರಟ ಸಂದರ್ಭದಲ್ಲಿ ಏನಾದರೂ ಕಲ್ತ್ಕೊಂಡು ಹೋಗಬೇಕು ಹೇಳೋ ಆಸೆ ಉಂಟು ನನಗೆ. ಏನು ಕಲಿಬೇಕು ಹೇಳಿ ಕೇಳುವಾಗ ಆವಾಗ ಕೊಂಡದ ಕುಳಿಯವರು ಒಂದು ಮಾತಾಡಿದ್ರು, ಏನು ಹೌದು ರಾಮಚಂದ್ರ ಗಿಡ ಕೊಂಡದ ಕುಳಿ, ಏನು ಕಲಿತೀರಿ ಕೇಳಿದ್ರು. ಅಲ್ಲ, ನನ್ನ ದೃಷ್ಟಿಯಲ್ಲಿ ಭಾಗವತನಿಗೆ ಪೇಟ ಕಲಿಯೋದು ಒಂದು ಕಲಿಯುಣಿಕೆನೇ ಹೇಳ್ತಾ. ಸುಲಭದಲ್ಲಿ ಅಂದರೆ ಕ್ಷಿಪ್ರದಲ್ಲಿ ಕಲಿಯುವಂಥದ್ದು ಅದು ಒಂದು ಕಲಿಬಹುದೇನೋ ಹೇಳಿ ನನಗನ್ನಿಸ್ತದೆ. ಪೇಟ ಸುತ್ತಲಿಕ್ಕೆ ಕಲಿಸ್ಕೊಡ್ತೀರಾ ಕಳೆದೆ. ಓಹೋ, ಇಲ್ಲಿದ್ದವ್ರಿಗೆ ಪೇಟ ಸುತ್ತಲಿಕ್ಕೆ ಒಂದೇ ಬರ್ತದೆ ಹೇಳಿ ತಿಳ್ಕೊಂಡ್ರೆ ನೀವು ಅಂದರು. ಅದು ನಿಮ್ಮ ಬುದ್ಧಿಮತ್ತಿಗೆ ಹ್ಯಾಂಗೆ ಹೊಳಿತದೆ ಹಂಗೆ ವಿಚಾರ ಮಾಡ್ಕೊಳ್ಳಿ ನೀವು ಹೇಳಿ. ಇದನ್ನು ನಾನು ಇಷ್ಟು ಓಪನ್ ಆಗಿ ಹೇಳ್ತೇನೆ ಅಂತಲ್ಲ, ನಡೆದ ಸಂಗತಿ, ಘಟನೆ, ಸತ್ಯ ಇದನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನಾನು. ವ್ಯಕ್ತಿಗತವಾಗಿ ನಾನು ಹೇಳ್ತಾ ಇದ್ದೇನೆ ಹೇಳಿದ್ರು ಅದರೊಳಗೆ ಇದೇನಿಲ್ಲ, ಅತಿಶಯೋಕ್ತಿ ಏನಿಲ್ಲ, ನಡೆದ ಸಂಗತಿಗಳಿವು, ಅದನ್ನು ನಾನು ಬಿತ್ತರಿಸ್ತಾ ಇದ್ದೇನೆ. ಅವರು ಹಾಗೆ ಹೇಳಿದ್ರು ಆ ಸಂದರ್ಭದಲ್ಲಿ. ಅದು ಇನ್ನೂ ಆಘಾತ ಆಯಿತು ನನಗೆ. ನಾನು ಹೀಗೆ ಈ ಭಾವನೆಯಿಂದ ಹೇಳಿದ್ರೆ ಅವರು ಏನೇನೋ ಭಾವನೆ ತಿಳ್ಕೊಂಡು ಎಂತೆಂತೋ ಮಾತಾಡ್ಬಿಟ್ರಲ್ಲ ಹೇಳಿ. ಅದಿಷ್ಟ ಆದಮೇಲೆ ಅಲ್ಲಿಂದ ಹೊರಟೆ ನಾನು. ನಮಸ್ಕಾರ ಬರ್ತೇನೆ ಅಂದೆ, ಅಲ್ಲಿಂದ ಹೊರಟೆ. ಆದರೆ ನನಗೆ ಕಲಿಬೇಕು ಅನ್ನೋ ಆಸೆ ಇತ್ತಲ್ಲ ನನ್ನಲ್ಲಿ, ಲವಲವಿಕೆ ಇತ್ತಲ್ಲ, ಅದೇನು ನನಗೆ ಇದಾಗಲಿಲ್ಲ, ಹೋಗಲಿಲ್ಲ. ಮತ್ತೆ ಒಂದು ನಮ್ಮ ಪಕ್ಕದವರಾದ ಸಂಬಂಧಿಕರಾದ ಇಬ್ಬರು ಭಾಗವತರಲ್ಲಿ ಹೇಳ್ಕೊಂಡೆ, ಇಲ್ಲಿ ಗುಂಡುಬಾಳಲ್ಲಿ ಈ ಥರ ಅನುಭವ ಆಯಿತು ನನಗೆ, ಆದ್ದರಿಂದ ನಾನು ಅಲ್ಲಿಂದ ವಾಪಸ್ ಬಂದಿದ್ದೇನೆ, ಇನ್ನೂ ಹೆಚ್ಚು ಕಲೀಲಿಕ್ಕೆ ಎಲ್ಲಿ ಹೋಗಬೇಕು ಹೇಳಿ ಕೇಳ್ಕೊಂಡೆ. ಕ್ಲಾಸ್ ಅಂತೂ ಸಂಪಕಂಡದಲ್ಲಿ ಬಂದಾಗ ಹೋಗಿದೆ, ಗುಂಡುಬಾಳಲ್ಲಿ ಹೀಗಾಯಿತು, ಹೆಚ್ಚಿನ ಅಭ್ಯಾಸಕ್ಕೆ ಮತ್ತೆ ಹೋಗಬೇಕು ಹೇಳಿ. ಆವಾಗ ಅವರು ಏನಂದರು, ನೀನು ನೀಲಾವರ ರಾಮಕೃಷ್ಣಯ್ಯನವ್ರ ಹತ್ರ ಹೋಗಿ ಉಡುಪಿ ಕ್ಲಾಸಲ್ಲಿ ಒಳ್ಳೆಯ ಭಾಗವತರಿದ್ದಾರೆ, ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಹೇಳಿದ್ದು, ನೀನು ಅಲ್ಲಿ ಹೋಗಿ ಸೇರ್ಕೊ. ಅಲ್ಲಿ ಯಾರು ಖುಷಿ ಹರಿದಾಸ್ ಭಟ್ರು ಅಂತಿದ್ದಾರೆ ಡೈರೆಕ್ಟ್ರು, ಮತ್ತು ಅಲ್ಲಿ ಕ್ಲಾಸಿನ ನಿಯಮಾವಳಿಗಳೆಲ್ಲ ನನಗೆ ಗೊತ್ತಿಲ್ಲ, ಅಲ್ಲಿ ಹೋದ ವಿದ್ಯಾರ್ಥಿಗಳನ್ನ ಯಾರನ್ನಾದ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಸಂಪರ್ಕ ಮಾಡ್ಕೊಂಡು ನೀನು ತಿಳ್ಕೊಂಡು ಹೋಗು ಅಂದರು. ಅವರು ಆವಾಗ ಬೀಜಿ ಇರ್ತಿದ್ರು, ಹೆಚ್ಚಿಗೆ ಅವರು ಇದು ಮಾಡಲಿಲ್ಲ. ಅವ್ರ ಗೈಡೆನ್ಸ್ ಮೇಲೆ ನಾನು ಇಲ್ಲಿ ಕಂಚಿಕಾಯಿ ಪ್ರಭಾಕರ ಹೆಗಡೆ ಹೇಳೋಬ್ರು ಇದ್ದಾರೆ, ಅವರು ಮೊದಲೇ ಬರ್ಸೋರು, ಚಂಡೆ ಬರ್ಸೋರು, ಅವರು ತೆಂಕು ಬೆಳಗು ಎರಡು ಸ್ವಲ್ಪ ಅಭ್ಯಾಸ ಮಾಡಿದ್ರು ಆ ಸಂದರ್ಭದಲ್ಲಿ. ಅವರು ಆ ಕೇಂದ್ರಕ್ಕೆ ಹೋಗಿ ಬಂದಿದ್ದರು, ಉಡುಪಿ ಕೇಂದ್ರಕ್ಕೂ. ಅದನ್ನು ನಾನು ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿ ಅವ್ರನ್ನ ಎಲ್ಲ ಕೇಳಿಕೊಂಡು ಉಡುಪಿ ಕ್ಲಾಸ್ನ ಬಗ್ಗೆ, ಹಂಗಾರೆ ಇಂತಿಂತಲ್ಲಿ ಹರಿದಾಸ್ ಭಟ್ರ ಮನೆ ಇಂತಲ್ಲದೆ ಕುಂಜಿ ಬೆಟ್ಟದಲ್ಲಿ ಆಗ್ತದೆ, ಕ್ಲಾಸ್ ಇಂತಲ್ಲಾಗ್ತದೆ ಎಲ್ಲ ಹೇಳಿದ್ರು. ಮತ್ತು ಅದು ಈ ತಿಂಗಳನ್ನೇ ಏನೋ ಇಂದು ಇಂಟ್ರ್ಯೂ ಉಂಟು ಹೇಳಂದರು. ನಾ ಅದಕ್ಕೆ ಅವನಿಯಾಗಿ ಹೋದೆ, ಹರಿದಾಸ ಭಟ್ರು ಭೇಟಿಯಾದೆ. ಅಲ್ಲಿ ಹೋದರೆ ನನ್ನ ಜೊತೆಲಿ ನಮ್ಮ ಭಾವ ಒಬ್ಬರು ಕರ್ಕೊಂಡೋಗಿದ್ದೆ, ಅವರಿಗೊಂದು ನೃತ್ಯ ಕಲಿಬೇಕು ಆಸೆ ಇತ್ತು. ಅಲ್ಲಿ ಹೋಗಿ ಏನಾಯಿತು ಅಂದರೆ, ಆ ವರ್ಷ ನಾನು ಹೋಗುವಾಗ ಅವರು ಡೇಟ್ ಮಿಸ್ಸಿಂಗ್ ಮಾಡಿಬಿಟ್ಟಿದ್ದಾರೆ ನನಗೆ, ಯಾರು ಈ ಕಂಚಿಕಾಯಿ ಪ್ರಭಾಕರಗಳು. ಅದು ಒಂದು ತಿಂಗಳು ಮೊದಲೇ ಮುಗಿದೋಗಿದೆ ಇಂಟ್ರ್ಯೂ. ಅಲ್ಲಿ ಹೋಗಿ ಕೇಳುವಾಗ ಈ ವರ್ಷದ ಇಂಟ್ರ್ಯೂ ಆಗೋಗಿದೆ, ಇಲ್ಲಿ ತಗೊಳ್ಳೋದು 12 ಜನ, ನೀವು ಬರೋ ವರ್ಷಕ್ಕೆ ಅರ್ಜಿ ಹಾಕ್ಕೊಂಡು ಬನ್ನಿ, ಸೆಲೆಕ್ಟ್ ಆದರೆ ತಗೊಳ್ಳುವ ಅಂದರು. ನನ್ನ ಕತೆ ಸ್ವಲ್ಪ ಉದ್ದೇ ಜಾಸ್ತಿ ಆಯಿತು, ಆದರೂ ಇದು ಅನುಭವ ಸತ್ಯ. ಅದಿಷ್ಟೆಲ್ಲ ಹೇಳಿ ಅಲ್ಲಿಂದ ವಾಪಸ್ ನಿರಾಸೆಯಾಗಿ ಹೊರಟೆ. ಅದು ಮತ್ತೇನಂದ್ರು, ಇನ್ನೊಂದೇನಂದ್ರು, ನಾನು ಭಾಗವತಿಗೆ ಕಲಿಯಮ್ಮ, ನೀವು ನೃತ್ಯ ಕಲಿಯಮ್ಮ ಅಂದೆ. ಆವಾಗ ಇಲ್ಲಿ ಭಾಗವತಿಗೆಯನ್ನು ಪ್ರತ್ಯೇಕ ಕಲಿಸ್ಲಿಕ್ಕೆ ಆಗೋದಿಲ್ಲ, ನೃತ್ಯದ ಒಟ್ಟಿಗೆ ಭಾಗವತಿಗೆ, ನಿಮಗೆ ಭಾಗವತಿಗೆ ಸಪ್ರೇಟ್ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಂದರು. ಅಲ್ಲಿ ನನಗೆ ಸ್ವಲ್ಪ ಆಶಾಭಂಗ ಆಯಿತು. ನೃತ್ಯ ಅವನಿಗಾಯಿತು, ಆದರೆ ಭಾಗವತಿಗೆ ನಾನು ಕಲೀಲಿಕ್ಕೆ ಬಂದರೆ ಇಲ್ಲಿ ಬರೀ ಭಾಗವತಿಗೆ ಕಲಿಸೋದಿಲ್ಲಲ್ಲ. ಈ ಮೊದಲೇ ನೃತ್ಯ ನಾನು ಕಲೀಲಿಕ್ಕೆ ಆಗೋದಿಲ್ಲ ಹೇಳೋದನ್ನು ಹೊಸದವ್ರು ಹೇಳಿದರು. ಯಾಕೆಂದರೆ ನನಗೆ ಸ್ವರ ಒಳ್ಳೆಯದುಂಟು, ಯಾಕಂದ್ರೆ ನೀವು ಭಾಗವತಿಗೆನೇ ಕಲಿ ಹೇಳಿ ಹೊಸದವ್ರು ಮೊದಲೇ 77ನೇ ಇಸ್ವಿಯಲ್ಲೇ ನಾನು ಸೆಲೆಕ್ಟ್ ಮಾಡಿದರು ಭಾಗವತಿಗೆಗಾಗಿ, ಆಯಿತಾ. ಹಾಗಾಗಿ ನಾನು ಪ್ರಧಾನವಾಗಿ ಭಾಗವತಿಗೆಯನ್ನು ಆರಿಸ್ಕೊಂಡಿದ್ದಾಗಿತ್ತು. ಅಲ್ಲಿ ಹೋದಾಗ ಇವ್ರು ಹಿಂಗೆ ಹೇಳಿದ್ಕೊಳ್ಳೆ ಅಲ್ಲೂ ನನಗೆ ನಿರಾಸೆ ಆಯಿತು. ಅಲ್ಲಿಂದ ಮತ್ತೆ ಆ ವರ್ಷದ ಕ್ಲಾಸಿಗಂತೂ ಸೇರ್ಲಿಕ್ಕೆ ಆಗೋದಿಲ್ಲ ಆಯಿತು. ಅಲ್ಲಿಂದ ಮತ್ತೆ ವಾಪಸ್ ಅದೇ. ಆವಾಗ ಭಾಗವತಿಗೆ ಕಲಿಸೋರು ಯಾರಿದ್ದಾರೆ,
ಯಾವ ಕ್ಲಾಸಿಗೆ ಹೋಗಬೇಕಾಯ್ತು ಹೇಳಿ ಅದು ದೈವಾನುವಶಾತ್ ಏನಾಗಿತ್ತು ಕೇಳಿದ್ರೆ, ನಾನು ಆ ಕ್ಲಾಸಿಗೆ ಹೋಗಬೇಕಿದ್ರೆ ಉಪ್ಪೂರು ಭಾಗವತರ ಒಂದು ಅಧ್ಯಯನ ಪುಸ್ತಕಗಳು ಬರೆದಿದ್ರು, ಯಕ್ಷಗಾನ ಅಧ್ಯಯನ ಪುಸ್ತಕ ಅಂತ. ಅದು ನಮ್ಮ ನೆಬ್ಬೂರರಿಗೆ ಆಧಾರಪೂರ್ವಕವಾಗಿ ಕೊಟ್ಟಿದ್ದಾಗಿತ್ತು, ಇಲ್ಲ ಅಮ್ಮೇನಹಳ್ಳಿ ಪ್ರಸಂಗಕ್ಕೆ ಮುಂಚಿನ ವರ್ಷ ಬಂದಾಗ. ಅದು ನೆಬ್ಬೂರು ನನ್ನ ಹತ್ರ ನಾನು ಅಭ್ಯಾಸ ಮಾಡ್ತಾ ಇದ್ನಲ್ಲ, ಹಾಗಾಗಿ ನನಗೆ ಉಪಯೋಗ ಆಗಲಿ ಹೇಳಿ ನೆಬ್ಬೂರು ನನಗೆ ಕೊಟ್ಟಿದ್ರು. ಅದನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಆವಾಗ ಆ ಪುಸ್ತಕ ತೆಗೆದೆ ನಾನು. ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ರಿಜಿಸ್ಟರ್ ಕೋಟಾಳು ಉಂಟಲ್ಲ ಇದರೊಳಗೆ, ಹಂಗಾರೆ ಇಲ್ಲಿ ಹಂಗಾರಕಟ್ಟೆಲಿಗೆ ಯಕ್ಷಗಾನ ಕೇಂದ್ರ ಉಂಟೋಳು ಆಯ್ತಲ್ಲ, ಒಂದೇ ಉಡುಪಿಯಿಂದನೇ ಹಂಗಾರಕಟ್ಟೆ ಅಡ್ರೆಸ್ ಕಳ್ಕೊಂಡು ಅಲ್ಲೂ ಹೋದೆ. ಅಲ್ಲಿ ಹೋದ್ರು ಹಳೆ ಹಂಚಿಗೆ ಹೋಗಿ ಗಾಡಿ ನಿಂತು ಕೇಂದ್ರ ಬಗ್ಗೆ ಮಾಹಿತಿ ಸಿಗಲಿಲ್ಲ. ವಾಪಸ್ ಮೇನ್ ರೋಡಿಗೆ ಬಂದೆ. ಉಪ್ಪೂರು ಭಾಗವತರು ಹೊಳೆ ಹೇಳ್ತಾರಲ್ಲ, ಉಪ್ಪೂರಿಗೆ ಹೋಗುವಾಳು ಉಪ್ಪೂರು ಬಸ್ ಹತ್ತೋದೆ. ಅಲ್ಲೂ ಉಪ್ಪೂರು ಅಡ್ರೆಸ್ ಸಿಗಲಿಲ್ಲ ನನಗೆ. ಅಲ್ಲಿಂದ ವಾಪಸ್ ಬಂದೆ. ರಾತ್ರಿ ಅಲ್ಲೇ ಕೋಟಾ ಹೈಸ್ಕೂಲಲ್ಲಿ ಹಂಗಾರಕಟ್ಟೆ ಹೈಸ್ಕೂಲಲ್ಲಿ ಉಳ್ಕೊಂಡಾಯ್ತು ಆಯಿತಾ. ಮರುದಿವಸ ಸದಾನಂದ ಹೆಬ್ಬಾರಲ್ಲಿ ಡೈರೆಕ್ಟ್ರ್ ಒಳಗೆ ಗೊತ್ತಾಯಿತು. ಅವ್ರ ಭೇಟಿಗಾಗಿ ಹೋಗಾಯಿತು. ರಾತ್ರಿ ಹೋದೆ, ಸಿಗಲಿಲ್ಲ. ಮರುದಿವ್ಸ ಬೆಳಗ್ಗೆ ಅಲ್ಲಿ ಹೈಸ್ಕೂಲಲ್ಲಿ ಉಳ್ಕೊಂಡು ಮರುದಿವ್ಸ ಬೆಳಗ್ಗೆ ಹೋದಾಗ ಅವ್ರು ಭೇಟಿ ಆಯಿತು. ಅವರು ಅರ್ಜಿ ಹಾಕ್ಕೊಳ್ಳಿ, ಇಂಟ್ರ್ಯೂ ಲೆಟ್ರ್ ಬರ್ತದೆ, ಆಮೇಲೆ ಇಂಟ್ರ್ಯೂ ಬಂದು ಪಾಸ್ ಆದರೆ ತಗೊಳ್ಳುವ. ಫುಲ್ ಸ್ಟೈಪಂಡ್ ಆದರೆ 100 ರೂಪಾಯಿ, ಹಾಫ್ ಸ್ಟೈಪಂಡ್ ಆದರೆ 50 ರೂಪಾಯಿ, ನೀವು ಆಮೇಲೆ ನೋಡುವ ಯಾವುದು, ಈಗ ಅರ್ಜಿ ಕೊಟ್ಟಿಗೆ ಹೋಗಿ ಅಂದರು. ಅವ್ರ ಮನೆಯಲ್ಲೇ ಅರ್ಜಿ ಕೊಟ್ಟಿಗೆ ಬಂದ್ಬಿಟ್ಟೆ. ನಂತರ ಒಂದು ಲೆಟ್ರ್ ಬಂತು, ಬನ್ನಿ ನೀವು ಇಂಥ ದಿವಸ ಇಂಟ್ರ್ಯೂ ಉಂಟು ಹೇಳಿ. ಹೋದೆ. ಆವಾಗ ನನಗೊಂದು ಭರವಸೆ ಇತ್ತು ಇಂಟ್ರ್ಯೂದಲ್ಲಿ ನಾನು ಪಾಸ್ ಆಗ್ತೇನೆ ಅಂತ. ಯಾಕಂದ್ರೆ ಅಭ್ಯಾಸ ಇತ್ತು, ಅಭ್ಯಾಸ ಮೊದಲೇ ಸ್ವಲ್ಪ ಮಟ್ಟಿಗೆ ಆಗಿತ್ತು, ಸ್ವಲ್ಪ ಅಭ್ಯಾಸ ಇರಬೇಕು ಹೇಳಿ ಹೇಳಿದ್ರು ಅವರು. ಅದಿಷ್ಟು ಆಗಿತ್ತು ನನಗೆ. ಹಂಗಾಗಿ ಇಂಟ್ರ್ಯೂದಲ್ಲಿ ಸೆಲೆಕ್ಟ್ ಆಗ್ಬೋದು ಹೇಳೋ ಭರವಸೆ ಇತ್ತು ನನಗೆ. ಹಂಗಾಗಿ ನಾನು ಎಲ್ಲ ತಯಾರಿ ಮೇಲೆ ಹೋಗಿದ್ದೆ, ಉಳ್ಕೊಳ್ಳೋ ತಯಾರಿ ಮೇಲೆ. ಮನೆಯಲ್ಲೆಲ್ಲ ವಿರೋಧ ಇತ್ತು, ಹೋಗೋದು ಬೇಡ ಅಷ್ಟು ದೂರ ಎಲ್ಲ ಹೋಗ್ಕೊಂಡು ಇಲ್ಲಿ ಮನೆ ಕೆಲಸ ಹಾಳಾಗ್ತದೆ ಹೇಳಿ. ಆದರೂ ಮನೆಯವರು ಇದ್ರನ್ನ ಧಿಕ್ಕಾರ ಮಾಡಿ ಹೋದ ಲೆಕ್ಕ ಅವಾಗ ಮಾತನ್ನು ಕಲಿಯೋ ಆಸೆಯಿಂದ. ಅಲ್ಲಿ ಹೋಗಿ ಆಯಿತು, ಇಂಟ್ರ್ಯೂದಲ್ಲಿ ಸೆಲೆಕ್ಟ್ ಆಗಿಬಿಟ್ಟೆ. 100 ರೂಪಾಯಿ ಸ್ಟೈಪಂಡ್ ಘೋಷಣೆ ಆಗೋಯ್ತು ನನಗೆ. 100 ರೂಪಾಯಿ ಇದಂದ್ರೆ ಒಳ್ಳೆ 80ನೇ ಇಸ್ವಿಲ್ಲ, ಒಳ್ಳೆ ಸಂಬಳ, ಒಳ್ಳೆ ಸಂಬಳದ ಲೆಕ್ಕದಲ್ಲೇ ಸಂಬಳ ಸ್ಟೈಪಂಡ್ ಕೊಡ್ತಿದ್ರು. ಆದರೆ ತಿಂಗಳ ಆದ್ಮೇಲೆ ಕೊಡ್ತಿದ್ರು. ನಮಗೆ ತಿಂಗಳ ಕಲೀಲಿಕ್ಕೂ ದುಡ್ಡು ಇಲ್ಲ ಆಗಿತ್ತು ಅವಾಗ. ಮತ್ತೆ ಅವರು ಊಟ ತಿಂಡಿ ಎಲ್ಲ ಕೊಡ್ತಿರ್ಲಿಲ್ಲ? ಇಲ್ಲ ಇಲ್ಲ ಕೇಂದ್ರದಲ್ಲಿ ಇಲ್ಲ ಇಲ್ಲ ಇಲ್ಲ, ನಾವೇ ಮಾಡ್ಕೊಳ್ಬೇಕಾಗಿತ್ತು. ನಾವೇ ರೂಮು ಮತ್ತು ಊಟ ತಿಂಡಿ ಎಲ್ಲ ನಾವು ನೋಡ್ಕೊಳ್ಬೇಕಾಯ್ತು. ಕ್ಲಾಸಿಗೆ ಒಂದು ಅಟೆಂಡರ್ ಆದ್ರೆ ಆಯಿತು. ಬೆಳಗ್ಗೆ 8 ರಿಂದ 12 ಮಧ್ಯಾಹ್ನ 2 ಸಂಜೆ 5 ಹಿಂಗೆ ಕ್ಲಾಸ್ ಇರ್ತಿತ್ತು. ಉಪ್ಪೂರು ಭಾಗವತರೆ ಸ್ವತಃ ಬರ್ತಿದ್ರು, ದುರ್ಗಪ್ಪ ಗುಡಿಗಾರರು ಇದ್ದಿದ್ರು. ಸೀನಿಯರ್ ವಿದ್ಯಾರ್ಥಿಗಳಾಗಿ ಇವರಿದ್ದಿದ್ರು, ಸುಬ್ರಹ್ಮಣ್ಯ ದಾರೇಶ್ವರ, ಗೋಳ್ಗೋಡು ಕೆ ಪಿ ಹೆಗಡೆ, ಇವರೆಲ್ಲ ಪ್ರಸಂಗದ ಪದ್ಯ ಹೇಳಿಸ್ಕೊಳ್ತಾ ಇದ್ದಿದ್ರು ನಮ್ಮ ಮೇಲ್ಗಡೆ ಕೂತ್ಕೊಂಡು. ಮೊದಲೆಲ್ಲೂ ಹಾಗೆ ಈ ಶಂಕರ ಭಾಗವತರು ಆಗಾಗ ಬರ್ತಿದ್ರು, ಕಾಳಿಂಗನಗೌಡರು ಆಗಾಗ ಬರ್ತಿದ್ರು. ಆದರೆ ಹಂಡ್ರಮನೆ ನರಸಿಂಹ ಭಟ್ರು ಇವರೆಲ್ಲ ಪ್ರಮುಖ ಮೊದಲಿಗಾರರು, ಅಂದರೆ ಕಲೀಲಿಕ್ಕೆ ಬಂದವರಾಗಿತ್ತು ನಮ್ಮ ಒಟ್ಟಿಗೆ. ಅವ್ರು ಮುಂಚಿನ ವರ್ಷನೇ ಹೋಗಿದ್ರು, ನಾವು ಹೋಗೋ ಮುಂಚಿನ ವರ್ಷನೇ 2ನೇ ವರ್ಷದ ವಿದ್ಯಾರ್ಥಿಯಾಗಿದ್ದರು. ಹೀಗೆ ಸುಮಾರು ಜನ ವಿದ್ಯಾರ್ಥಿಗಳಿದ್ದಿದ್ರು. ಭಾಗವತಿಗೆ ಒಂದು ಸಾಲು, ಚಂಡೆ ಮೊದಲೇ ಒಂದು ಸಾಲು ಹಿಂಗೆ ಕುಡಿಸ್ತಿದ್ರು. ಹಾಗೆ ಮಾಡಿ 4 ತಿಂಗಳದ ಅಭ್ಯಾಸ ಎಲ್ಲ ಆಯಿತು. ಅದ್ರ ಪೂರೈಸ್ಕೊಂಡು ವಾಪಸ್ ಆದ್ವಿ. 4ನೇ ವರ್ಷ ಹೋಗ್ಲಿಕ್ಕೆ ನಮ್ಮ ಮನೆ ಬದಿ ತೊಂದರೆ ಆಯಿತು. ಒಬ್ಬನೇ ಮಗ ಆಗಿದ್ದಕ್ಕೆ ಮನೇಲಿ ಕೆಲಸ ಆಗೋದಿಲ್ಲ, ಹೋಗೋದು ಬೇಡ ಹೇಳಿ ಇದು ಮಾಡಿಬಿಟ್ರು. ಹಾಗಾಗಿ ನನ್ನದು ಅಭ್ಯಾಸ ಅಲ್ಲಿಗೆ ನಿಂತೋಯ್ತು. ಆದರೆ ಆವಾಗ ನಾನು ತಾಳಮದ್ಲೆಲ್ಲ ಪದ್ಯ ಹೇಳುವಷ್ಟು ತಯಾರಿ ಮಾಡ್ಕೊಂಡಿದ್ದೆ. ಹಂಗೆ ಇಲ್ಲಿ ಹಳ್ಳಿ ಕೂಟಗಳಲ್ಲೆಲ್ಲ ತಾಳಮದ್ಲೆ ಓಡಾಡಿದೆ. ಬಳ್ಳಿ ನಾರಾಯಣ ಭಟ್ರು, ಕೊಪ್ಪಳ ತೋರ್ಜಿ ಭಟ್ರು, ಮತ್ತು ಈ ಹಸರಗೋಡು ಲಕ್ಷ್ಮೀನಾರಾಯಣ ಭಟ್ರು, ಇಂಥವ್ರು ತಾಳಮದ್ಲೆಲ್ಲ ಓಡಾಡ್ಕೋತಾ ಸಣ್ಣ ಪುಟ್ಟ ತಾಳಮದ್ಲೆ ನೆಬ್ಬೂರು ಭಾಗವತರು ಕಳಿಸ್ತಿದ್ರು ನನ್ನ. ಅಲ್ಲೊಂದು ತಾಳಮದ್ಲೆ ಉಂಟು ಅಂತ ಹೋಗು ಹಂಗೆ ಎಲ್ಲ ಹೇಳಿ. ಕೆಲವರೆಲ್ಲ ಸಂಘಟನೆಯವರು ಕರೀತಿದ್ರು. ಹಾಗೆ ಹಿಂಗೆ ಹೇಳಿ ಕೆಲವು ತಾಳಮದ್ಲೆಗಳಿಗೆ ಎಲ್ಲ ಹೋದೆ. ಕೆಲವು ಹವ್ಯಾಸ ಮೇಳಗಳಲ್ಲಿ ಆಟಕ್ಕೆ ಹೋದೆ. ಅದರೊಳಗೆ ಹಣಜಿ ಬಯಲು ಮೇಳ ಬಂತು. ನಮ್ಮ ಹೆಗ್ಗಣ್ಣ ರಘುಪತಿ ನಾಯಕ ಇವ್ರದ್ದು ವೀರಮಾರುತಿ ಕದಂಬೇಶ್ವರ ಯಕ್ಷಗಾನ ಮಂಡಳಿ ಅದು ಹೌದು. ಬೇಡ್ಕಣಿ ಮೇಳ ಹೇಳುಂಟು, ಕೃಷ್ಣಾಜಿ ಬೇಡ್ಕಣಿ ಅಂತ ಯಕ್ಷಗಾನ ಕಲಾವಿದರು, ಅವರೊಂದು ಮೇಳ ಮಾಡ್ಕೊಂಡಿದ್ರು. ಅವ್ರ ಮೇಳದಲ್ಲೂ ಪದ್ಯ ಹೇಳಿದ್ದೇನೆ. ಹೀಗೆ ಹಸಿರುಗೋಡು ಮೇಳದಲ್ಲೂ ಪದ್ಯ ಹೇಳಿದ್ದೇನೆ. ಹೀಗೆಲ್ಲ ಮಾಡ್ಕೊಂಡು ಬೆಳೀತಾ ಬಂದೆ. ಅದ್ರ ಪೂರ್ವದಲ್ಲಿ ಎಳವೆಯಲ್ಲಿ ಬೇರೆ ಬೇರೆ ಮೇಳದ ಆಟ ಎಲ್ಲ ನೋಡಿದ್ದೆ. ಕೊಳಗೇಶ್ನ ಮೇಳದ ಆಟ, ಈ ಸಿಂಗನಹಳ್ಳಿ ಮೇಳದ ಆಟ, ಗಡಿಮನೆ ಮೇಳದ ಆಟ, ಇದೆಲ್ಲ ನೋಡಿದ್ದೆ. ಪ್ರಭಾವಿತನೂ ಆಗಿದ್ದೆ. ಸಾಮಾನ್ಯ ಕಲ್ಪನೆ ಒಳಗೆ ಹೋಗಿ ರಂಗಸ್ಥಳಕ್ಕೆ ಹತ್ತಿ ಪದ್ಯ ಹೇಳಿದ್ದಾನೆ. ಹೇಳ್ತಾ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅದು ದೇವರಿಗೆ ಗೊತ್ತು. ಹೇಳ್ತಾ ಒಟ್ಟು ಒಂದು ಪ್ರಮಾಣದಲ್ಲಿ ಹೇಳ್ತಾ ಬಂದೆ. ಆದರೆ ಕೆಲವು ಕಲಾವಿದರಿಗೆಲ್ಲ ಅದು ಸರಿ ಆಗಲಿಲ್ಲ, ನಾನು ಸಾಕಾಗಲಿಲ್ಲ,
ಹಿಂಗಿದೆಲ್ಲ ಆಯಿತು. ಆದರೂ ಕೆಲವು ಹರಕತ್ತಿಗೂ ತೊಂದರೆಗೂ ಆಪತ್ತು ಬಂಧವಾಗಿ ಹೋಗಿ ಕಾರ್ಯಕ್ರಮವನ್ನು ಸಾಗಿಸ್ಕೊಟ್ಟಿದ್ದಾನೆ. ಯಾರೂ ಇಲ್ಲ ಅಂದರೆ ನಾನಾದರೂ ಒಡ್ಡಿಲ್ಲ ಹಳಿ ಕರ್ಕೊಂಡೋದವರು ಇದ್ದಾರೆ. ಹಾಗೆಲ್ಲ ಆಯಿತು. ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ತಾಳ್ಮದ್ಲಿಗಿರಲಿ ಆಟಕ್ಕಿರಲಿ ನಮ್ಮ ಮಿತ್ರರಾದ ಹುಲ್ಲಾಳಗದ್ದೆ MP ಅವರಿಗೆ ತೊಂದರೆ ಆದಾಗ, ಒಂದೆರಡು ಸಂದರ್ಭದಲ್ಲಿ ನೆಬ್ಬೂರು ಭಾಗವತರಿಗೆ ತೊಂದರೆ ಆದಾಗ ಹೋಗಿ ನಾನು ಕಾರ್ಯಕ್ರಮ ಪೂರೈಸಿಕೊಟ್ಟಿದ್ದು. ನಂತರದಲ್ಲಿ ಹೀಗೆ ಕಾರ್ಯಕ್ರಮಗಳ ಇದು ಸಾಗ್ತಾ ಬಂತು. ಅಭ್ಯಾಸ ಒಂದು ಪ್ರಮಾಣದಲ್ಲಿ ಇದಾಯಿತು. ಆದರೆ ನಾನು ನಿರಂತರವಾಗಿ ಏನು ಮಾಡ್ತಿದ್ದೆ ಅಂದರೆ, ಕೆಲಸಕ್ಕೆ ಹೋಗಲಿ, ತೋಟಕ್ಕೆ ಹೋಗಲಿ, ಗದ್ದಿಗೆ ಹೋಗಲಿ, ತಿರುಗಾಟಕ್ಕೆ ಹೋಗಲಿ, ಪದ್ಯವನ್ನು ಗುಣಗ್ತಾ ಇದ್ದಿದ್ದು. ಅದರಿಂದ ನನಗೆ ಪದ್ಯ ಬಾಯ್ಪಾಟ್ ಹೆಚ್ಚಾಯಿತು. ಸಾಮಾನ್ಯ ಒಂದು 25-30 ಪ್ರಸಂಗಗಳು ನನಗೆ ಬಾಯಿಗೆ ಬರ್ತಿತ್ತು. ಒಂದು ಬದಿಯಿಂದ ಪದ್ಯ ಹೇಳ್ಕೊತ ಹೋಗುದು, ಮುಂಚೆ ನೋಡ್ಕೊಳ್ಳೋದು, ಅದನ್ನೇ ರಿಪಿಟೇಷನ್ ಮಾಡ್ತಾ ಇರೋದು. ಹಾಗಾಗಿ ಒಂದೊಂದು ಪ್ರಸಂಗಗಳು, ಒಂದೊಂದು ಪ್ಲಾಟ್ ಅಂತೂ ನನಗೆ ಗಟ್ಟಿ ಆಗಿ ನಿಂತುಬಿಟ್ಟಿತ್ತು ಪದ್ಯ ಹೇಳೋ. ಹೀಗೆ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ ಚುಂಗೋಲಿಯಾಗಿ. ಮತ್ತು ನೆಬ್ಬೂರು ಭಾಗವತರು ಆಮೇಲೆ ಅವರು ಒಟ್ಟಿಗೂ ಕೆಲವು ಮಳೆಗಾಲ ತಾಳ್ಮದ್ಲಿಗೆಲ್ಲ ಕರ್ಕೊಂಡೋಗಿ ಒಂದೆರಡು ಪದ್ಯ ಸಂದರ್ಭದಲ್ಲಿ ಹೇಳಿಸಿ ಇದೆಲ್ಲ ಮಾಡಿಸ್ತಿದ್ರು. ಇನ್ನು ಮೇಳಗಳ ವಿಚಾರದಲ್ಲಿ, ಈ ವೃತ್ತಿಪರ ಮೇಳದಲ್ಲಿ ಹೇಳಿ ಬಂದಾಗ 82ನೇ ಇಸ್ವಿಯಲ್ಲಿ, ಅಂದರೆ ನಾನು ಒಮ್ಮೆ 81ರಲ್ಲಿ ಕೋಟದಿಂದ ಬಂದಲ್ಲ, 82ನೇ ಇಸ್ವಿಯಲ್ಲಿ ಮುಖ್ಯವಾಗಿ ನಮ್ಮ ಇವರು ಒಡನಾಡಿ ನಮ್ಮ ಸಹಪಾಠಿ ಶಂಕರನಾರಾಯಣ ಟಿ ಅಂತ ಚಿಕ್ಕೋನೇಶ್ವರದವರು, ಅವರು ಭಾಗವತರಾಗಿ ಮುಲ್ಕಿ ಮೇಳದಲ್ಲಿ ಸೇರ್ಕೊಂಡಿದ್ರು. ಅವ್ರದ್ದೊಂದು ಕುಂಟೆಮನೆ ಜಾತ್ರೆಯಲ್ಲಿ ಇಲ್ಲಿ ಸಿರಿಸಿ ಹತ್ರ ಹೆಗಡೆಕಟ್ಟೆ ಕುಂಟೆಮನೆ ಜಾತ್ರೆಯಲ್ಲಿ ಆಟ ಆಗಿತ್ತು. ಅವರು ನನಗೆ ಕರೆದಿದ್ರು, ದೋಸ್ತಿಗೆ ಬಾ ಅಂತ ಕರೆದಿದ್ರು. ಹೋದಾಗ ನನಗೊಂದು ಅವಕಾಶ ಗಿಟ್ಟಿಸ್ಕೊಟ್ರು ಅಲ್ಲಿ. ಆವಾಗ ಟೆಂಟಿನ ಮೇಳದಲ್ಲಿ ಒಂದು ಸಂಗೀತ ಮಾಡುವ ಅವಕಾಶಗಳು ನನಗೆ ಅಲ್ಲಿ ದೊರಕಿತು. ಒಂದು ರಾತ್ರಿ ಅಷ್ಟೇ, ಒಂದೇ ಪ್ರದರ್ಶನದಲ್ಲಿ ಮುಲ್ಕಿ ಮೇಳದಲ್ಲಿ ಸಂಗೀತ ಮಾಡಿದ್ದೇನೆ. ಎರಡನೇದಂದರೆ ಅಮೃತೇಶ್ವರಿ ಮೇಳದಲ್ಲಿ ಆಗಾಗಲೇ ನಾನು ಉಪೂರು ಶಿಷ್ಯ ಆಗಿದ್ದರಿಂದ ಸಿರಿಸಿ ಜಾತ್ರೆಯಾಗಿ ಬಂದಾಗ ಕೆಲವು ಸಂಗೀತ ಮಾಡಿದ್ದೇನೆ. ನೆಬ್ಬೂರು ಒಡನಾಟದ ಮೇಲೆ ಚಾರ್ಗಲ್ಲು ವಿಶ್ವನಾಥ್ ಭಾಗವತರು ಇರ್ಬೋದು, ಅಥವಾ ಪುರಪ್ಪೆ ಮನೆ ರಾಮರಾಯರು ಇರ್ಬೋದು, ಅವರ ಅನುಪಸ್ಥಿತಿಯಲ್ಲಿ, ಅಥವಾ ನೆಬ್ಬೂರು ಭಾಗವತರ ಅನುಪಸ್ಥಿತಿಯಲ್ಲಿ, ಅಂದರೆ ಅವ್ರು ಏನೋ ಒಂದು ಶೌಚ ಇದೆಲ್ಲ ಬಂದಾಗ ಗಣಪತಿ ಪೂಜೆ ಮಾಡುವಂಗಿಲ್ಲಾಗಿತ್ತು. ಅಂಥ ಸಂದರ್ಭದಲ್ಲಿ ಇಡಗುಂಜಿ ಮೇಳದಲ್ಲಿ ಗಣಪತಿ ಪೂಜೆನೂ ಮಾಡಿದ್ದೇನೆ. ಇಡಗುಂಜಿ ಮೇಳದಲ್ಲಿ ಸಂಗೀತ ಮಾಡಿದ್ದೇನೆ, ತಿಳಿದ. ಅಮೃತೇಶ್ವರಿ ಮೇಳದಲ್ಲಿ ಸಂಗೀತ ಮಾಡಿದ್ದೇನೆ, ಮುಲ್ಕಿ ಮೇಳದಲ್ಲಿ ಅಂತ ಹೇಳಿದ್ನಲ್ಲ. ಹೀಗೆ ವೃತ್ತಿಪರ ಮೇಳದಲ್ಲೂ ಕೆಲವು ಆಟಕ್ಕೆ ನಾನು ಸಂಗೀತ ಮಾಡಿದ್ದೇನೆ. ಅದೇ ಚಾರ್ಗಲ್ ವಿಶ್ವನಾಥ್ ಭಾಗವತರಿಗೆಲ್ಲ ತೊಂದರೆ ಆದಾಗ ಸಾಗರ, ತಾಳಗುಪ್ಪ ಇಂಥ ಆಟಕ್ಕೆ ಹೋಗಿ ಪೂರ್ವರಂಗದಲ್ಲಿ ನಾವು ಪದ್ಯ ಹೇಳಿದ್ದಾನೆ, ತಿಳಿದ. ಟೆಂಟ್ ಮೇಳದಲ್ಲೂ ಆದರೆ ಸೇರ್ಕೊಂಡಲ್ಲ, ಅಲ್ಲಿ ಒಂದು ಪ್ರಮುಖ ಅನಿವಾರ್ಯವಾಗಿ ಅಷ್ಟೇ. ಈ ಮಲೆನಾಡಿನ ಮೇಳಗಳು ಹೇಗೆ ಸರ್? ಇದು ಮೇಳಗಳು ಅಂದರೆ ಈಗ ಹವ್ಯಾಸಿ ಮೇಳಗಳ, ಹೌದು, ಹವ್ಯಾಸಿ ಮೇಳಗಳು ಮೊದಲಿಂದನೂ ನಾನು ನೋಡ್ದಂಗೆ ಕೊಳಗಿಬಿಸಿನ ಮೇಳ ನನಗೆ ಅಷ್ಟೆಲ್ಲ ನೆನಪಿಲ್ಲ. ಭಾಳ ಎಳವೆಯಲ್ಲಿ ಇಲ್ಲಿ ಸಂಪೆ ಸೃಷ್ಟಿ, ಕಾರ್ತಿಕ ಆಟ, ರಾಮನವಮಿ ಆಟ, ಇಂಥದ್ದೆಲ್ಲ ಅಪರೂಪಕ್ಕೆ ಹೋಗ್ತಿದ್ದೆ. ಗಡಿಮನೆ ಮೇಳದ ಆಟ ನೋಡಿದ್ದೇನೆ, ಅದಕ್ಕೆ ಕೆಲವು ನೆನಪುಂಟು. ಆವಾಗ ಗದ್ದೆ ಮನೆ ಮಂಜುನಾಥ್ ಹೆಗಡೆಯವರು, ಕಲಮನೆ ದತ್ತ ಹೆಗಡೆಯವರು ಎಲ್ಲ ಹಳೆ ಕಲಾವಿದರು ಇರ್ತಿದ್ರು. ಶಿಂಗನಹಳ್ಳಿ ಮೇಳ ನೋಡಿದ್ದೇನೆ. ಶಿಂಗನಹಳ್ಳಿ ಮೇಳ ಅಂದರೆ ಸಾಲ್ಕಣಿ, ಸಾಲ್ಕಣಿ ಶಿಂಗನಹಳ್ಳಿ, ಅಲ್ಲೂ ಕೆಲವು ಆಟ ನೋಡಿದ್ದೇನೆ. ಅಲ್ಲಿ ಕಡೆಗೆ ಆಮೇಲೆ ಅದು ರಾಮಾಯಣ ಸಪ್ತಾಹ ಇದೆಲ್ಲ ಮಾಡಿದ್ದಾರೆ. ಶಂಭು ಹೆಗಡೆ ಅಂತ ಕಲಾವಿದರು ಎಲ್ಲ ಬಂದು ಹೋಗಿದ್ದಾರೆ ಅಲ್ಲಿ. ನಮ್ಮ ಈ ಭಾಗದ ಅನೇಕ ಇವರು ಬಂದಿದ್ರು ಕಲಾವಿದರು. ಹೊಸತಾಡು ಭಾಗವತರ ನಿರ್ದೇಶನದೆಲ್ಲ ಆಗ್ತಿತ್ತು ಅಲ್ಲಿ ಆಟ. ಅಲ್ಲಿ ನಾನು ಪದ್ಯ ಹೇಳಲಿಕ್ಕೆ ಹೋಗ್ಲಿಲ್ಲ, ಆಟ ನೋಡ್ಲಿಕ್ಕೆ ಹೋಗಿದ್ದೆ ಅಷ್ಟೇ. ಚೆನ್ನಾಗೇ ನಡೀತಿತ್ತು. ಈ ಮಲೆನಾಡಿನ ಮೇಳಗಳು ಅಂತ ಹೇಳಿದರೆ ಇವರೇನು 6 ತಿಂಗಳು ಮಾಡೋರಲ್ಲ, ಅಲ್ಲ ಅಲ್ಲ ಅಲ್ಲ, ಕೆಲವೊಂದು 10-20 ಜಾತ್ರೆ ಅಂತ ಅಲ್ಲಿ ಮಾಡೋದು. ಅಲ್ಲಿ ವ್ಯವಸ್ಥೆಗಳೆಲ್ಲ ಹೇಗೆ? ವ್ಯವಸ್ಥೆಗಳು ಅಂದ್ರೆ, ಈಗ ನಾನು ಭಾಗವಹಿಸ್ಲಿಕ್ಕೆ ಹೋದಾಗ ಅನೇಕ ಅಡಚಣೆಗಳೇ ಆಗ್ತಿದ್ವು ಅಲ್ಲಿ. ಈಗ ಎಲ್ಲೋ ಗದ್ದೆ ಬೈಲಲ್ಲಿ ಟೆಂಟ್ ಹಾಕ್ತಿದ್ರು, ಚಪ್ರ ಅಂದ್ರೆ ರಂಗಸ್ಥಳ ಹಾಕ್ತಿದ್ರು, ಯಾರ್ದೋ ಮನೇಲಿ ಊಟ ಇಡ್ತಿದ್ರು. ಅಲ್ಲಿಂದ ಅಲ್ಲಿಗೆ ಎಷ್ಟೋ ದೂರ ನಡ್ಕೊಂಡೇ ಹೋಗಿ ಬಂದು ಮಾಡಬೇಕು ಹೇಳ್ತಾರೆ. ನಾವು ಹೋಗುವಾಗಲೂ ಹಂಗೆ ವಾಹನದ ವ್ಯವಸ್ಥೆ ಇಲ್ಲ, ನಡ್ಕೊಂಡೇ ಹೋಗಬೇಕು. ಕಡೆಗೆ ಅಲ್ಲಿ ನಮ್ಮ ಅಡಿಕೆ ಭಾಷೆಯಲ್ಲಿ ಹೇಳೋದಾದ್ರೆ ಗಣಕ ಚಾರಲ್ಲ ಉಪ್ಪಿಟ್ಟು ಸಂದರ್ಭದಲ್ಲಿ ಊಟನೂ ಸಿಗುವುದಿಲ್ಲ. ಇಂಥ ಸನ್ನಿವೇಶಗಳೆಲ್ಲ ಎದುರಾಗಿದ್ದು ನಮಗೆ. ಯಾಕಂದ್ರೆ ಒಂದು ಕಾಲದಲ್ಲಿ ಇಡೀ ನಮ್ಮ ಮಲೆನಾಡೆ
ಬಡತನದಿಂದ ತುಂಬೋಗಿತ್ತು. ಹಾಂ ಎಲ್ಲೂ ಕೂಡ ಎಲ್ಲೋ ಅಪರೂಪಕ್ಕೆ ಊರಿನಲ್ಲಿ ಒಂದಷ್ಟು ಜನ ಆಡ್ಯರಿದ್ರು ಬಿಟ್ರೆ ಹಾಂ ಹೆಚ್ಚಿನ ಪಾಲು ಒಂದು 90% ಬಡತನವೇ ಇತ್ತು. ಹೌದು ಬಟ್ ಅವರಿಗೆಲ್ಲ ಆಸಕ್ತಿ ಏನಂದರೆ ಯಕ್ಷಗಾನ. ಹೌದು ಆದರೂ ಕೂಡ ಯಕ್ಷಗಾನದ ಆಟಗಳನ್ನು ಮಾಡಿಸ್ತಿದ್ರು, ನೋಡ್ತಿದ್ರು. ಹೀಗೆ ಅಂದರೆ ಈಗ ಮೇಳಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಧ್ವನಿವರ್ಧಕ ಇರಲಿಲ್ಲ, ಬೆಳಕಿರಲಿಲ್ಲ, ಅಥವಾ ಊಟ ತಿಂಡಿ ವ್ಯವಸ್ಥೆ ಇರಲಿಲ್ಲ. ಗ್ಯಾಸ್ ಲೈಟ್ ಅನ್ನು ಆಟ ಮಾಡಿ ನೋಡಿದ್ದೇನೆ ನಾನು. ಹಾಂ ಗ್ಯಾಸ್ ಲೈಟ್ ಹಚ್ಕೊಂಡು ಆಟ ಮಾಡಿದ್ದು ನೋಡಿದ್ದೇನೆ. ಹಾಂ ದೊಂದಿ ಬೆಳಕಿನ ಆಟ ಎಲ್ಲ ನಾನು ನೋಡಲಿಲ್ಲ. ಹಾಂ ಗ್ಯಾಸ್ ಲೈಟು, ಕುಂಡಿಗೆ ಲೈಟು, ಈ ಗ್ಯಾಸ್ ಲೈಟು ಎಲ್ಲ ಹಚ್ಕೊಂಡು ಆಟ ಮಾಡ್ತಿದ್ರು. ಹಾಂ ಅವಾಗ ಅದನ್ನು ನೋಡಿದ್ದೇನೆ ನಾನು. ಹ್ಞೂ ಆ ಕಾಲದ್ದು ಬೆಳಕಿನ ವ್ಯವಸ್ಥೆ ಅಷ್ಟು ಇರೋದಿಲ್ಲ. ಈ ಥರ ಲೈಟು ಈ ಇರೋದಿಲ್ಲ. ಥರ ಸವಾಲುಗಳು ಏನಿದೆ ಮಲೆನಾಡಿನ ಯಕ್ಷಗಾನದಲ್ಲಿ? ಹಾಂ ಸವಾಲು ಅಂದರೆ ಅದೇ ಇದು ಇದು ಹವ್ಯಾಸಿ ಮೇಳಗಳಲ್ಲಿ. ಹವ್ಯಾಸಿ ಮೇಳಗಳಲ್ಲಿ ಸವಾಲು ಅಂದರೆ ಹ್ಞೂ ಇದು ಈ ಥರ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಆಟ ಮಾಡಿಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಹ್ಞೂ ಹೇಳ್ತಾ ಹ್ಞೂ ಇವತ್ತು ವಾಹನ ವ್ಯವಸ್ಥೆ ಉಂಟು. ಇಲ್ಲಿ ನೋಡಿದ್ರೆ ರೋಡಿನ ಸಂಪರ್ಕ ಸರಿಯಾಗಿ ಉಂಟು. ಅಂದರೆ ಮೊದಲಿಗೆ ಹೋಲಿಸಿದ್ರೆ ಚೆನ್ನಾಗೇ ಉಂಟು. ಈಗ ಹ್ಞೂ ಈಗಲೂ ಕೊರತೆ ಇಲ್ಲ ಅಂತಲ್ಲ, ಹ್ಞೂ ಕೊರತೆ ಇದೆ. ಆದರೆ ಆವಾಗ ಹೋಲಿಸಿದ್ರೆ ಎಷ್ಟೋ ವಾಸಿ. ಹ್ಞೂ ಎಲ್ಲ ಕಡೆಗೂ ಗಾಡಿ ಹೋಗ್ತದೆ, ಹ್ಞೂ ಈಗ ವಾಹನ ವ್ಯವಸ್ಥೆ ಉಂಟು. ಹ್ಮ್. ಕಲಾವಿದರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ವ್ಯವಸ್ಥೆ ಉಂಟು. ಎಷ್ಟೋ ಜನರ ಸ್ವಂತ ವಾಹನವೂ ಉಂಟು. ಹ್ಞೂ ಹಾಗಾಗಿ ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ. ಹ್ಞೂ ವೇತನ ಉಂಟು. ಈಗ ಮೊದಲು ವೇತನ ಇಲ್ಲಾಗಿತ್ತು, ಹ್ಞೂ ಯಾರಿಗೂ ಯಾವ ಕಲಾ ಸಂಬಳ ಇಲ್ಲಾಗಿತ್ತು. ಆ ಥರ ಅಂದರೆ ಏನೋ ಎತ್ಕಿಂಚಿತ್ತು ಕೊಟ್ಟಷ್ಟು. ಹ್ಞೂ 2 ರೂಪಾಯಿ ಕೊಡ್ಲಿ, 4 ರೂಪಾಯಿ ವೀಳ್ಯದೆಲೆ ಕೊಡ್ಲಿ, ಮೇಲೆ ಏನು ಇಟ್ಟು ಕೊಟ್ಟರು ಅದನ್ನೇ ಖುಷಿಯಿಂದ ತಗೊಂಡು ಇವರು ಕುಣಿದು ಬರ್ತಿದ್ರು ಅಥವಾ ಹಾಡು ಬರ್ತಿದ್ರು. ಮೊದಲೇ ಬಾರಿಸಿ ಅಲ್ಲ, ಹೆಚ್ಚಿನ ಜನ ಅನ್ಕೊಳ್ಳೋದು ಒಂದು ತಿಂಡಿ ಸಿಗತ್ತಲ್ಲ, ಊಟ ಸಿಗತ್ತಲ್ಲ, ಹಾಗೂ ಹೋಗ್ತಿದ್ರು. ಆದ್ರೆ ನಮ್ಮಲ್ಲಿ ಆ ಥರ ಇದು ಕಡಿಮೆ. ಹ್ಞೂ ದಕ್ಷಿಣ ಕನ್ನಡದಲ್ಲಿ ಆ ಥರ ಜಾಸ್ತಿ ಇತ್ತು, ಹ್ಞೂ ತಿಳಿತಾ. ಹ್ಞೂ ಇಲ್ಲಿ ಸಾಮಾನ್ಯ ಮಟ್ಟಿಗೆ ಒಂದು ಉಣ್ಲಿಕ್ಕೆ ತಿನ್ಲಿಕ್ಕೆ ಒಂದು ವ್ಯವಸ್ಥೆ ಇದ್ದವ್ರೆ ಹೆಚ್ಚಿತ್ತು, ಹ್ಞೂ ತಿಳಿತಾ. ಹ್ಞೂ ಅಂತ ಇಲ್ಲ ಅಂತಲ್ಲ, ಭಾಳ ಕಡಿಮೆ. ಹ್ಞೂ ಜನಸಂಖ್ಯೆನೂ ಕಡಿಮೆ ಅಲ್ಲ ಇಲ್ಲಿ ಹ್ಞೂ ಹ್ಞೂ ಅಲ್ಲಿಗೆ ಹೋಲಿಸಿದ್ರೆ. ಹ್ಞೂ ಹಾಗೆ ಆ ಥರ ಏನು ಎದುರಿಸುವಂಥ ಪರಿಸ್ಥಿತಿ ಇಲ್ಲ. ಹ್ಞೂ ಆದರೆ ಕಷ್ಟದ ಇದಾಗಿತ್ತು, ಹ್ಞೂ ಈಗಿನಷ್ಟು ಸುಖ ಇಲ್ಲಾಗಿತ್ತು. ಹ್ಞೂ 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 ಈಗ ಇಷ್ಟು ಸುಖ ಇದ್ರೂ ಪ್ರದರ್ಶನಗಳು ಅಷ್ಟು ಕಳೆ ಕಟ್ತಾ ಇಲ್ಲ. ಹ್ಞೂ ಯಾಕೆ? ಯಾಕೆ ಅಂದರೆ ಹ್ಞೂ ಇಲ್ಲಿ ಈಗೆಲ್ಲ ಟ್ರೆಂಡು ಹೊಸ್ತು. ಹ್ಞೂ ಹೊಸ ಹೊಸ ಯುವ ಪೀಳಿಗೆ ಹೊಸ ಹೊಸದನ್ನು ಬಯಸ್ತದೆ, ಹ್ಞೂ ಹೊಸ ಹೊಸದನ್ನು ಮಾಡುತ್ತದೆ. ಯಕ್ಷಗಾನದಲ್ಲಿ ಹೊಸ್ತು ಅಂದ್ರೆ ಏನು ಸರ್? ಹೊಸ್ತು ಅಂದರೆ ಹ್ಮ್. ಈ ರಾಗಗಳಲ್ಲಿ ಇರಬಹುದು. ಹ್ಮ್. ಅನೇಕ ಹಳೆಯ ರಾಗಗಳೇ ಆದರೂ ಪ್ರಚಲಿತ ಇಲ್ಲದೆ ಹೋದ ರಾಗಗಳನ್ನು ಬೆಳಕಿಗೆ ತಂದು ಇದು ಮಾಡುದು. ಅದು ಸಾಂಪ್ರದಾಯಿಕ ರಾಗ ಹಳಿ ಅನಿಸೋದಿಲ್ಲ ನಮಗೆ. ಹ್ಞೂ ಅಂದ್ರೆ ನಾವು ಕೇಳಲಿಲ್ಲ ಹ್ಮ್. ಅದನ್ನು. ಹ್ಞೂ ಹ್ಞೂ ಅದು ಇದು ಅಷ್ಟು ಒಗ್ಗುದಿಲ್ಲ ಅನ್ನೋ ಹಳೆ ಜನ ಎಷ್ಟೋ ಜನಕ್ಕೆ ಅನಿಸ್ತದೆ ಅದು, ಹ್ಞೂ ತಿಳಿತಾ. ಹ್ಮ್. ಮತ್ತು ಅದು ನಾವು ಇಲ್ಲಿ ನಾಟಕದಲ್ಲೋ ಸಿನಿಮಾದಲ್ಲೋ ಎಲ್ಲೋ ಕೇಳಿರ್ತೇವೆ. ಹಾಗಾಗಿ ಸಿನಿಮಾದಿಂದ ತಂದು ಹಾಕಿದ್ರು, ನಾಟಕದಿಂದ ತಂದು ಹಾಕಿದ್ರು, ಎಲ್ಲೋ ಕೋಲಾಟದ ತಂದು ಹಾಕಿದ್ರು, ಹ್ಞೂ ಹಿಂಗೆ ಅನಿಸ್ತದೆ ನಮಗೆ ಬಿಟ್ಟರೆ, ಹ್ಞೂ ತಿಳಿತಾ. ಅದು ಇದಕ್ಕೆಷ್ಟು ಉಚಿತ ಅನುಚಿತ ಹೇಳುವಷ್ಟು ಪ್ರಜ್ಞಾವಂತರು ನಾವಲ್ಲ, ಹ್ಞೂ ತಿಳಿತಾ. ಹ್ಞೂ ನಮ್ಮ ಮನಸ್ಸಿಗೆ ಯಾಕೋ ಅದು ಅಷ್ಟು ಹಿತನೂ ಅನಿಸೋದಿಲ್ಲ. ಹ್ಞೂ 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 ಈಗ ನೀವು ನೋಡಿದ್ದ ಆಟಗಳಲ್ಲಿ ಅಂದರೆ ನಿಮ್ಮ ಬಾಲ್ಯದ್ದು ಅಥವಾ ಬೇರೆ ಮೇಳದ್ದು ಯಾವುದಾದ್ರೂ ವಿಷಯಗಳು ಇರ್ಬೋದು, ವಿಶಿಷ್ಟವಾದಂತಹ ಕಲ್ಪನೆ ಉಳ್ಳ ಯಾವುದಾದ್ರೂ ನಡೆ ಯಾವುದಾದ್ರೂ ನೆನಪಿದೆಯಾ? ಯಾವ ಪ್ರಸಂಗದಲ್ಲಾದರೂ ಇರ್ಬೋದು, ಅದು ಇವತ್ತಿಲ್ಲ ಅನ್ನೋದು. ಅದು ಈಗ ನಾನು ಹೆಚ್ಚು ನೋಡಿದ್ದೆ ಅಂದರೆ ತಾಳಮದ್ದಲೆಗಳಲ್ಲಿ ಅದನ್ನು ನಾನು ಹೆಚ್ಚು ಗ್ರಹಿಸಿದ್ದು. ನಾನು ಅದರೊಳಗೂ ಹೆಚ್ಚು ಗಮನಿಸಿ ತೀರಾ ಹತ್ತಿರದಿಂದ ನೋಡಿದ್ದು ನೆಬ್ಬೂರು ಭಾಗವತರನ್ನು, ತಿಳಿತಾ. ನಾನು ಹೇಳೋದೇ ಸತ್ಯ ಸರಿ ಅಂತಲ್ಲ, ಆದರೆ ನನ್ನ ಒಂದು ಅನುಭವವನ್ನು ನಾನು ಹೇಳ್ತೇನೆ. ನೆಬ್ಬೂರು ಭಾಗವತರು ಏನು ಮಾಡ್ತಿದ್ರು ಅಂದರೆ ಒಂದು ಅಷ್ಟತಾಳದಿಂದ ಏಕಕ್ಕೆ ಹೋಗೋದಿರಲಿ, ಕೊರೆಗೆ ಹೋಗೋದಿರಲಿ, ಒಂದು ಘಾತವನ್ನು ಸರಿ ತೋರಿಸಿ ಸೀದಾ ದಾಟ್ಬಿಡ್ತಿದ್ರು, ತಿಳಿತಾ. ಉದಾಹರಣೆಗೆ ಈಗ ತಾಕಡ ತರಕಡ ಕಡ್ತಗ ತರಕಡ ತೋಮ್ತ ದಿನ ತಿತ್ತಾಯ್ ಹೇಳಿ ಹೀಗೆ ಹೋಗ್ತಾರಲ್ವಾ, ಹಾಗಿಲ್ಲ, ಸೀದಾ ತಿತ್ತಿತ್ತಾಯಿಗೆ ಹೋಗ್ಬಿಡೋದು, ಹೇಳ್ತಾ. ಆ ಥರ ಇತ್ತು. ಆ ಥರ ಇದು ಕಡಿಮೆ ಆಗಿದೆ. ಈಗ ರಂಗಸ್ಥಳದಲ್ಲಿ ಹೇಗೆ ಪದ್ಯ ಹೇಳ್ತಾರೆ ಹಾಗೆ ತಾಳಮದ್ದಲಲ್ಲೂ ಹೇಳ್ತಾರೆ. ವ್ಯತ್ಯಾಸ ಇದೆ, ವ್ಯತ್ಯಾಸ ಇದೆ. ಅಂದರೆ ಅದು ಅನಗತ್ಯ ಹಳು ಅನ್ನಿಸ್ತದೆ ನಮಗೆ, ಅದು ಸರಿಯ ತಪ್ಪ ನನಗೆ ಗೊತ್ತಿಲ್ಲ. ಅಲ್ಲಿ ಕಾಲಧ್ವಂಸನೂ ಹೌದು,
ಹ್ಮ್. ಅನಗತ್ಯ ಹಾಳು ಅನಿಸ್ತದೆ ನಮಗೆ. ಸೀದಾ ಬರ್ಬೋದಲ್ಲ, ತೊಂದರೆ ಎಂಥದ್ದು. ಹ್ಮ್ ಹ್ಮ್ ಅಷ್ಟದಿಂದ ಏಕದಿಂದ ಕೋರೆಗ ದಿದ್ದಿದ್ದಿತ್ತ ದಿನ ಅಂತ ಕಡೆ ಅಂತ ದಿನ ಹಾಕಿ ತಿತ್ತ ಈಗ ಯಾಕೆ ಬರಬೇಕು, ಹ್ಮ್ ಸೀದಾ ಬರ್ಬೋದಲ್ಲ. ಚಾಲ್ ಬೇಡ ಅಂತ. ಹಾ, ಹ್ಮ್ ಈಗ ತಾಳ್ಮದ್ಲಲ್ಲಿ ಚಾಲೆಲ್ಲ ಇದ್ದಿತ್ತ ಮುಂಚೆ? ಅಲ್ಲ, ಕಡಿಮೆ ಇತ್ತು ಹೇಳಿ. ಸೀದಾ ಪದ್ಯ ಹೇಳುವುದೇ ಜಾಸ್ತಿ ಇತ್ತು ಅಂತ. ಹ್ಮ್ ಹ್ಮ್ ಪದ್ಯಗಳ ಸಂಖ್ಯೆ ಜಾಸ್ತಿ ಇತ್ತು. ಹ್ಮ್ ಈಗೇನು ಮಾಡ್ತಾರೆ, ಪದ್ಯಗಳ ಸಂಖ್ಯೆ ಆದಷ್ಟು ಕಡಿಮೆ. ಸಮಯ ಮಿತಿ ಒಂದು ದೃಷ್ಟಿಕೋನ. ಇನ್ನು ಪದ್ಯಗಳ ಅನಗತ್ಯ ಬೇಡ ಹೇಳುವಲ್ಲಿವರೆಗೆ ಈಗ ಕಲಾವಿದರು ಅಥವಾ ಅರ್ಥಧಾರಿಗಳು ಬಂದಿದ್ದಾರೆ. ಎಂತಕ್ಕೆಂದರೆ ಇವರಿಗೆ ಮಾತಾಡೋದೇ ಜಾಸ್ತಿ ಇರ್ತದೆ, ತಿಳಿತಾ. ಒಂದು ಎರಡನೇದಾಗಿ ಅಲ್ಲಿ ಕೆಲವಾದ ಅನಗತ್ಯ ಪದ್ಯ ಹಳೆ ಒಂದಷ್ಟು ತೆಗೆದಾಕ್ತಾರೆ. ಅದರಿಂದ ದೋಷಗಳೇನು ಅಂದರೆ, ಹೊಡೆತಗಳೇನು ಅಂದರೆ, ನಮ್ಮ ಅನಿಸಿಕೆ ನಾವೆಲ್ಲ ಕಲಿಯುವಾಗ ಹೇಗಿತ್ತು ಅಂದರೆ, ಸರಣಿ ತಾಳಮದ್ಲಲ್ಲವ ಒಂದೇ ಕಥೆಯನ್ನು ಇಟ್ಟುಕೊಂಡು ಒಂದು ಪದ್ಯವನ್ನು ಬಿಡದೆ ರಾತ್ರಿ ಬೆಳಗಿನವರಿಗೆ ಅದನ್ನು ಒಂದೇ ಪ್ರಸಂಗ ಇಟ್ಟುಕೊಂಡು ಬುಡದಿನ ತಲೆವರೆಗೆ ಹೇಳ್ತಿದ್ವಿ. ಎಲ್ಲರಿಗೂ ಎಲ್ಲ ಪಾತ್ರಗಳನ್ನು ಚೇಂಜಸ್ ಮಾಡ್ತಿದ್ವಿ. ಒಂದು ದಿವಸ ಧರ್ಮರಾಯನ ಹೇಳ್ದವ, ಮಾರು ದಿವಸ ಕೌರವನು ಹೇಳೋದು ಬರ್ಬೋದು, ಕೃಷ್ಣನೂ ಹೇಳೋದು ಬರ್ಬೋದು. ಎಲ್ಲ ಪಾತ್ರಗಳ ಅನುಭವ ಎಲ್ಲ ಪಾತ್ರಗಳ ಅನುಭವ ಆಗ್ತದೆ. ಭಾಗವತ್ನಿಗೂ ಎಲ್ಲ ಪದ್ಯಗಳ ಅನುಭವ ಆಗ್ತದೆ. ಸ್ತುತಿ ಪದ್ಯದಿಂದ ಹಿಡಿದು ಮಂಗಲದವರೆಗೂ ಎಲ್ಲ ಪಾತ್ರದ ಎಲ್ಲ ಸ್ವಭಾವದ ಎಲ್ಲ ರಸಭಾವಗಳ ಪದ್ಯಗಳ ಅನುಭವ ಆಗ್ತದೆ ಅವನಿಗೆ. ಆ ದೃಷ್ಟಿಯಿಂದನೂ ಒಳ್ಳೆಯದು. ಕತೆ ಒಂದು ಬದಿಯಿಂದ ಗೊತ್ತಾಗ್ತಾ ಹೋಗ್ತದೆ, ಆ ದೃಷ್ಟಿಯಿಂದನೂ ಒಳ್ಳೆಯದು. ಹಾಗಾಗಿ ಸಿದ್ಧಗೊಳಿಸ್ತಾ ಬಂದರೆ ಕಲಾವಿದರಿಗೂ ಹೆಚ್ಚು ಅನುಕೂಲ, ಹಳೆ ನನ್ನ ಭಾವನೆ. ಈಗ ಹಾಗಲ್ಲ, ಒಂದು ಪೀಸ್ ಇಟ್ಕೊಳ್ತಾರೆ, ಅದರೊಳಗೂ ಒಂದು 4 ಪದ್ಯ ಇಟ್ಕೊಳ್ತಾರೆ, ಒಂದು ಕತೆ ಹೇಳಿಕೊಡ್ತಾರೆ. ಈ ಸುಧರ್ಮ ಮೋಕ್ಷ ಅಂದರೆ ತಿಳಿತಾ, ಒಂದು ಪೀಸ್ ತಗೊಳ್ಳೋದು, ಅದಿಷ್ಟನ್ನೇ ಮಾಡೋದು. ಕರ್ಣಪರ್ವ ಅಂದರೆ ಕರ್ಣಾರ್ಜುನರ ಕಾಳಗ ಅಷ್ಟೇ ಇಟ್ಟುಕೊಳ್ಳೋದು, ಅದಿಷ್ಟೇ ಮಾಡೋದು. ಅಂದರೆ ಒಟ್ಟಂದದಲ್ಲಿ ಪರಿಣಾಮಕಾರಿ ಆಗಲ್ಲ ಅಂತ. ಪರಿಣಾಮ ಮಾಡಬಹುದು, ಅದು ಪರಿಣಾಮ ಮಾಡಿದ್ರು ಪ್ರದರ್ಶನದಲ್ಲಿ ಪ್ರಯೋಜನಗಳ ಇದು ಕಡಿಮೆ ಅಂತ ನನಗೆ ಅನಿಸೋದು. ಅಂದರೆ ಯಕ್ಷಗಾನದ ಮೂಲ ಆಶಯ ಇಡೀ ಪ್ರಸಂಗವನ್ನು ಹೇಳೋದು ಅಂತನಾ? ಹಾಂ, ಇಡೀ ಪ್ರಸಂಗವನ್ನು ಹೇಳಿದ್ರೆ ಕಲಾವಿದರನ್ನು ಹೆಚ್ಚು ಬಳಸಿಕೊಳ್ಳಿ, ತಿಳಿತಾ. ಈಗ ಏನಾಗಿದೆ ಅಂದರೆ ಎಲ್ಲ ಮೌಲ್ಯಾಧಾರಿತ ಕಲಾವಿದರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದರಿಂದ ಸಂಘಟಕರಿಗೂ ಹೊರೆ, ತಿಳಿತಾ. ಈ ಯಕ್ಷಗಾನ ಧ್ಯೇಯೋದ್ದೇಶಗಳಿಂದನೂ ಸ್ವಲ್ಪ ನನ್ನ ದೃಷ್ಟಿಯಲ್ಲಿ ಅದು ಸ್ವಲ್ಪ ಸಮಸ್ಯೆ ಆಗ್ತದೆ ನಾಳೆ ಅನಿಸ್ತದೆ ನನಗೆ. ಸಮಸ್ಯೆ ಅಂದರೆ ಇದೆಯಾ, ಕಲಿಯುವ ಹುಡುಗರಿಗೆ ಅವಕಾಶಗಳಿಲ್ಲ. ಅವಕಾಶಗಳಿದ್ದರೆ ಅದು ಪೂರ್ಣ ಕಥೆಯ ಕಲ್ಪನೆಗಳಿರುವುದಿಲ್ಲ. ಅವರು ಎಲ್ಲರೂ ರಾಮಾಯಣ ಮಹಾಭಾರತ ಭಾಗವತ ಓದಿಕೊಂಡೇ ತಯಾರಾಗಿ ಬರುವುದಿಲ್ಲ. ಪ್ರಸಂಗವೇ ಆಧಾರವಾಗಿ ಇಟ್ಟುಕೊಂಡು ಕಲಾವಿದರಾಗಿ ತಯಾರಾದವರು ಇದ್ದಾರೆ. ಮೊದಲು ರಾಮಾಯಣ ಮಹಾಭಾರತ ಭಾಗವತವೇ ಗೊತ್ತಿಲ್ಲ, ಅದೇ ಸರಿ ಅಂತಲ್ಲ ನಾ ಹೇಳುದು, ಹಾಗೂ ಆದವರು ಇದ್ದಾರೆ. ಅವರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ, ಅದರೊಳಗೆ ಪ್ರಭುತ್ವವನ್ನು ಸಾಧಿಸಿದ್ದಾರೆ ಅವರು. ಒಂದು ಮಾತ್ರಕ್ಕೆ ರಾಮಾಯಣ ಮಹಾಭಾರತ ಭಾಗವತ ಓದಿ ತರ್ಕ ಶಾಸ್ತ್ರ ವ್ಯಾಕರಣ ಎಲ್ಲ ಗೊತ್ತಿದ್ದೇ ಅವನು ಒಂದು ಅರ್ಥಧಾರ್ಯ ವೇಷಧಾರ್ಯ ಆಗಬೇಕು ಅಂತ ಸಿದ್ಧಾಂತ ಏನಿಲ್ಲ. ತಿಳ್ಕೊಂಡ್ರೆ ತಪ್ಪು ಅಂತಲ್ಲ ನಾ ಹೇಳೋದು, ಹಾಗೆ ಆಗಿದ್ದಾರೆ ಅಂತೂ ಅಲ್ಲ. ನಿಮಗೆ ಹೊಸತೋಟದವರು ಅಥವಾ ಉಪ್ಪೂರವರು ಕಲಿಸಿಕೊಟ್ಟಂಥ ಒಂದು ವಿಶಿಷ್ಟ ಮಟ್ಟು ಯಾವುದಾದ್ರೂ ಹೇಳ್ಬೋದಾ? ಅಂದರೆ ಇವತ್ತಿಗೆ ಇಲ್ಲದೆ ಇರೋದು ಯಾವುದಾದ್ರೂ ಪ್ರಸಂಗದ್ದು ಇಲ್ಲದೇ ಇರೋದು ಅಂತ ಅಂದರೆ, ನಾನು ಅಷ್ಟೊಂದು ಅಭ್ಯಾಸ ಮಾಡಿ ಯಾವುದು ಇಲ್ಲ ಅಂತ ತಿಳ್ಕೊಂಡ ತಜ್ಞ ಆದರೆ ಹೌದು. ಅಲ್ಲ, ನಿಮ್ಗೆ ಅಥವಾ ನಿಮಗೂ ತುಂಬ ಖುಷಿ ಕೊಟ್ಟಿರೋ ಮಟ್ಟು ಅಥವಾ ಆ ಥರ? ಅದು ಹೊಸತಾಡು ಭಾಗವತರದ್ದು ಒಂದು ಹೊಸ ಭಸ್ಮಾಸುರ ಮೋಹಿನಿ ಅಂತ ಹೊಸದಾಗಿ ಅವರು ಪದ್ಯನ ರಚನೆ ಮಾಡಿದ್ರು. ಅದರೊಳಗೆ ನಾನು ಕೆಲವಷ್ಟು ಮಟ್ಟುಗಳನ್ನು ನನಗೆ ಇಷ್ಟಪಟ್ಟಿದ್ದೇನೆ. ನಾನು ತಿಳಿತಾ, ಬೇರೆ ಬೇರೆ ವೆರೈಟಿ ಪದ್ಯಗಳನ್ನು ಅಲ್ಲಿ ಜೋಡಿಸಿದ್ದಾರೆ ಅವರು. ಅದಕ್ಕೆ ನನ್ನ ತಿಳುವಳಿಕೆ ದೋಷವೋ ಏನೋ ಗೊತ್ತಿಲ್ಲ, ನನಗದು ಚಂದ ಕಂಡಿದೆ. ಒಂದು ಹೇಳ್ಬೋದು.
ಅಥವಾ ಇನ್ನು ಸ್ತುತಿ ಪದ್ಯದಲ್ಲೂ ಬೇರೆ ಬೇರೆ ಮಟ್ಟುಗಳಿದೆ. ಸ್ತುತಿ ಪದ್ಯದಲ್ಲೂ ಇಲ್ಲಿ ನಮ್ಮ ನೆಬ್ಬರು ಭಾಗವತರು ಹೇಳ್ತಿದ್ರು. ಹೊಸದಾಡ್ದವ್ರದ್ದು ಪದ್ಯ ಉಂಟು. ಅವರು ಒಂದು ಶ್ರೀಕೃಷ್ಣ ಮಹಿಮೇಳ ಅನ್ನೋ ಪುಸ್ತಕ ಬರೆದಿದ್ದಾರೆ. ಅದರೊಳಗೆ ಪ್ರಥಮ ಪದ್ಯವನ್ನೇ ಒಂದು ನೀ ಪ್ರಸನ್ನನಾಗು ಪ್ರಪನ್ನ ಪಾರಿಜಾತ, ಅದ್ಭುತವಾದ ಮಟ್ಟು ಮತ್ತು ಅದ್ಭುತವಾದ ಸಾಹಿತ್ಯ. ಯಾವ ಮಟ್ಟದ್ದು ಮಟ್ಟಿನ ಹೆಸರು ನೆನಪಿಲ್ಲ ನನಗೀಗ. ಪದ್ಯ ಬೇಕಾದ್ರೆ ಹೇಳ್ತಾ ಹೇಳಿ. ನೀ ಪ್ರಸನ್ನನಾಗು ಪ್ರಪನ್ನ ಪಾರಿಜಾತ, ಯೋಗೇಶ್ವರ ಕೃಷ್ಣ ಪ್ರಸನ್ನನಾಗು ಪ್ರಪನ್ನ ಪಾರಿಜಾತ. ಈ ಪ್ರಪಂಚದ ಪ್ರಮಾದ ಪ್ರಹಾರಕ್ಕೆ ಸಂಜೀವನಿಯೈ ಭಗವದ್ಗೀತಾ, ಪ್ರಸನ್ನನಾಗು ಪ್ರಪನ್ನ ಪಾರಿಜಾತ. ಆದಿ ಮಧ್ಯಾಂತರಹಿತ ವೇದ ಪುರುಷ, ಸಲ್ಲೀಲಾ ನಿಕಷ ಭೂದಿಗಂತ ಪಾತಾಳ ಸುಪರಿವೇಶ. ನಾದ ಮೂಲ ಓಂಕಾರ ತರಂಗಿತ, ನಾದ ಮೂಲ ಓಂಕಾರ ತರಂಗಿತ, ಸಾಧು ನರ್ತನ ವಿಲಾಸ ಸುಸಂಗತ. ನಾದ ಮೂಲ ಓಂಕಾರ ತರಂಗಿತ, ಸಾಧು ನರ್ತನ ವಿಲಾಸ ಸುಸಂಗತ, ಪ್ರಸನ್ನನಾಗು ಪ್ರಪನ್ನ ಪಾರಿಜಾತ. ಯೋಗೇಶ್ವರ ಕೃಷ್ಣ ಪ್ರಸನ್ನನಾಗು ಪ್ರಪನ್ನ ಪಾರಿಜಾತ, ಯೋಗೇಶ್ವರ ಕೃಷ್ಣ ಪ್ರಸನ್ನನಾಗು ಪ್ರಪನ್ನ ಪಾರಿಜಾತ. ಇನ್ನೊಂದು ಯಾವ್ದಾರು ಹೇಳ್ಬೋದಾ? ಹಾಂ, ಇದರೊಳಗೆ ನೋಡಿ ಒಂದೊಂದು ಸಾಹಿತ್ಯಕ್ಕೂ ಎಷ್ಟು ಅರ್ಥ ಉಂಟು. ಆದಿ ಮಧ್ಯಾಂತರಹಿತ ವೇದ ಪುರುಷ, ಸಲ್ಲೀಲಾ ನಿಕಷ ಭೂ ದಿಗಂತ ಪಾತಾಳ ಸುಪ್ರವೇಶ, ನಾದ ಮೂಲ ಓಂಕಾರ ತರಂಗಿತ, ಸಾಧು ನರ್ತನ ವಿಲಾಸ ಸುಸಂಗತ. ಮಾತಾಡೋವನಿಗೆ ಎಷ್ಟು ಅವಕಾಶ ಪ್ರಫುಲ್ಲವಾಗಿ ಅಲ್ವಾ? ಮತ್ತು ಕೇಳಲಿಕ್ಕೆ ಎಷ್ಟು ಭಾವನಾತ್ಮಕವಾದ ಒಂದು ಇದು ಅದ್ಭುತ ರಚನೆ ಇದು ನನ್ನ ದೃಷ್ಟಿಯಿಂದ. ಇಷ್ಟೇ ಅಲ್ಲ, ಅದು ಸುಜನು ಉದ್ಧರಣ ನಿರಂಜನಾವತಾರ, ದುರಿತ ತಿಮಿರ ಸಂಹರ, ಈ ಥರ ಇದೆಲ್ಲ ಬರ್ತದೆ. ಕಂಸ ಧ್ವಂಸ ಮಗಧ ಮನ ಮದಮತನ, ಪಾಂಡವ ಪರಿಪಾಲ ವಂಶ ಭ್ರಂಶ ಕುರುಕುಲ ಕಲಹಗ್ರಹಣ, ಸಂಶಯ ಮೋಹ ನಿವಾರಣ ಕಾರಣ ಅಂಶ ಪೂರ್ಣ ಮಹಿಮಾವತರಣ ಗುಣ. ಸಾಹಿತ್ಯದ ಬಿಗುವು ಅಷ್ಟೇ ಇದೆ, ಅರ್ಥವೂ ಅಷ್ಟೇ ಇದೆ. ಇದಕ್ಕೆ ಅದೊಂದೇ ವಿಷಯ ತಗೊಂಡ್ರೆ ಮಾತಾಡ್ಬೋದು, ದಿವಸಗಟ್ಟಲೆ ಮಾತಾಡ್ಬೋದು. ಅಷ್ಟು ವಿಷಯ ಉಂಟು. ಈ ಮಾತುಗಾರರಿಗೆ ಕೊಟ್ಟರೆ ಒಂದು ದಿವಸ ಮಾತಾಡ್ಬೋದು ಇದೊಂದು ಪದ್ಯದ ಮೇಲೆ. ಅಷ್ಟು ಅದ್ಭುತವಾಗಿ ನನಗನ್ನಿಸಿದೆ ಆ ಪದ್ಯ. ಹೀಗೆ ಪ್ರಸಂಗದ ಪದ್ಯಗಳಲ್ಲೂ ವಿಶಿಷ್ಟ ಮಟ್ಟುಗಳು. ಈ ರೀತಿಯಾಯ್ತೆ ಶೂಲಿ ಏ ಶಶಿಮೌಳಿ, ಈ ರೀತಿಯಾಯ್ತೆ ಶೂಲಿ, ಘೋರದಾನವನಿಂಗೆ ಚಾರುವರವನಿತ್ತು, ಭೂರಿ ವಿಪ್ಲವವಾಗುವಂತೆ ಮಾಡಿದೆಯಲ್ಲ. ಇದಬಲ್ಲ ಜನರೆಲ್ಲ ಈ ಸೊಲ್ಲ ಅಣಕಿ ಬರಲ್ಲ, ಈ ರೀತಿ ಆಯ್ತೆ ಶೂಲಿ ಏ ಶಶಿಮೌಳಿ, ಈ ರೀತಿ ಆಯ್ತೆ ಶೂಲಿ. ಯಾವುದಿದು? ಇದು ಭಸ್ಮಾಸುರ ಮೋಹಿನಿ. ಅಂದರೆ ಇದು ಮೊಟ್ಟೆಲ್ಲ ಉಂಟು, ಈಗಾಗಲೇ ಹಳೆಬರೆಲ್ಲ ಮಾಡಿದ ಮೊಟ್ಟೆ ಇದನ್ನ ಉಂಟು. ಇದೇನು ಹೊಸ ಮೊಟ್ಟೆ ಅಂತಲ್ಲ, ಅಂದರೆ ಒಂದು ಶಾಂಪಲ್ ಹೇಳಿದೆ ಅಷ್ಟೇ. ಈ ಥರ ಬೇರೆ ಬೇರೆ ವೆರೈಟಿ ಕೊಟ್ಟಿದ್ದಾರೆ ಅವರು ಅದರೊಳಗೆ, ತಿಳಿತಾ. ಮತ್ತೊಂದು ವಿಶೇಷ ಅಂದರೆ ಮೋಹಿನಿಗೆ ಒಂದು ಪದ್ಯ ಬರೆದಿದ್ದಾರೆ ಅವರು.
ನೃತ್ಯಕ್ಕೆ ಲಾಸ್ಟಿಗೆ ಹ್ಮ್ ಒಂದು ಸಾಲು ಪದ್ಯ, ಒಂದು ಸಾಲು ಸಾಹಿತ್ಯ, ಇದು ಒಂದು ಸಾಲು ಸಾಹಿತ್ಯ, ಒಂದು ಸಾಲು ತತ್ಕಾರ, ಹಾಗೆ ಮಾಡಿದ್ದಾರೆ. ಹೇಳಿ ನೋಡು. ತಕ್ಕ ದಿಮ್ಮಿತ ಕಿಟ ಧಿಕ್ಕುತ್ತ ಧಿಮಿತ ದಿನ್ನ ಧಿಕ್ಕಿಟ ತಕಿಟ ತಕ ಥೈಯನುತ ತಕ ಥೈಯನುತ ತಕ ಥೈಯನುತ ಪ್ರಕಟಿಸಿ ಭಾವವ ಕುಣಿದರು ಮುಂದೆ ಅತಿ ಸುಖ ದೊರೆಯುವುದೆನು ತಾಲಿಸುತ್ತ, ಅತಿ ಸುಖ ದೊರೆಯುವುದೆನು ತಾಲಿಸುತ್ತ. ಭಸ್ಮಾಸುರ ಮೋಹಿನಿ ನೃತ್ಯ ಮಾಡ್ತಾರಲ್ಲ ಲಾಸ್ಟಿಗೆ, ಹೌದು. ಆವಾಗಿನ ಪದ್ಯ ಹಾಂ ನೃತ್ಯಕ್ಕೆ. ಅಂದ್ರೆ ಇವತ್ತು ನಾವು ಸುಮ್ಮನೆ ದಸ್ತನ್ನು ಹೇಳ್ಕೊಂಡು ಹೋಗ್ತೀವಿ ಬಿಟ್ರೆ ಈ ಪದ್ಯನೇ ಬಳಸ್ಕೋಬಹುದು. ಪದ್ಯನೇ ಬಳಸ್ಕೊಳ್ಬಹುದು. ಹೇಳಿ, ಸಪರೇಟ್ ನಾವು ಚಾಲು ಕೊಟ್ಟು ನೃತ್ಯ ಮಾಡಿಸ್ಲಿಕ್ಕೆ ಇದು ತತ್ಕಾರ ಹಾಕೋ ಕೆಲಸ ಇಲ್ಲ. ಒಂದು ಸಾಲ ಸಾಹಿತ್ಯ, ಒಂದು ಸಾಲ ತತ್ಕಾರ, ನೃತ್ಯದ ಒಟ್ಟಿಗೆ ಬರ್ತದೆ. ಅದು ಭಸ್ಮಾಸುರ ಪ್ರಕಟ ಆಗಿದೆಯಾ? ಅಲ್ಲ, ಅದು ಕೈ ಪ್ರತಿ ಒಳಗೆ ಉಂಟು ಅಷ್ಟೇ. ನಿಮ್ಮ ಹತ್ರ ಇದೆಯಾ ಅದು? ಹೌದು, ಇದೆ. ಇದು ಎರಡನೇ ಮತ್ತೆ ಬೇರೆ ಉಂಟು. ತಕದಿಮಿ ತಾಕಿಟ ಫಸ್ಟು, ತಿಕ್ಕುತ್ತ ದಿಮಿತ ದಿನ ತಕಿಟ ದಿಕ್ಕಿಟ ತಕ ತಯ್ಯನುತ ಪ್ರಕಟಿಸಿ ಭಾವವು ಕುಣಿದರು ಮುಂದತಿ ಸುಖ ದೊರೆಯುವುದು ಅನಿಸುತ್ತ. ತಾಮ್ ತಾಮ್ ತಕಡ್ತಕ ಧೀಕಡ ತರಕಡ ಕಡ್ತ ತಾಮ್ ತಾಮ್ ತಕಡ್ತಕ ಧೀಕಡ ಕಡ್ತಕ ತರಕಡ ಕಡ್ತಕ ತೊಯ್ಯಂ ತ ಧೀಂ ತ ದಿನತ್ತೋಮೆನ್ನುತ್ತ 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 ಭ್ರಾಂತಿಗೊಳಿಸಿ ಖಳ ನಂತರ ಬರೆಯುತ್ತ ಸಂತೈಸುತ್ತ ಕಲ್ಪನೆಗೊಡುತ್ತ ಕಲ್ಪನೆಗೊಡುತ್ತ. ತಕ್ಕು ಧಿಕ್ಕು ತಕ ತೋಂ ತರಿಕಿಟ ತಕ ದಿತ್ತೈ ತತ್ತೈ ತಾಳದಲ್ಲಿ ಹಸ್ತವತಿರೂತ ಬಲು ಸರಸದೊಳದ ಮಸ್ತಕ ಕಿರಿಸಲು ಮೋಡಿಯಲಿ. ಇದನ್ನ ಬಳಸ್ಕೊಂಡ್ರೆ ಬಹಳ ಚೆನ್ನಾಗತ್ತೆ. 3 ಸಲ ಉಂಟದು ನೋಡಿ. ಇದು ಒಳ್ಳೆಯ ಮಟ್ಟ ಅಲ್ವಾ? ಹೌದು. ಈ ಥರ ಅನೇಕ ಚಮತ್ಕಾರಗಳನ್ನು ಮಾಡಿದ್ದಾರೆ. ಅದು ನನಗೆ ಖುಷಿ ಕೊಟ್ಟಿದೆ. ಬೇರೆ ಪ್ರಸಂಗದಲ್ಲಿ ಯಾವುದಾದ್ರೂ ಇದೆಯಾ ಈ ಥರದ್ದು? ಈ ಬೇರೆ ಪ್ರಸಂಗದಲ್ಲೂ ಉಂಟು. ನಾನು ಕೆಲವು ಗೋಷ್ಠಿಗಳಿಗೆ ಇದಕ್ಕೆಲ್ಲ ಅಟೆಂಡ್ ಆಗಿದ್ದೆ. ಅಂದರೆ ಅಭ್ಯಾಸಕ್ಕಾಗಿ, ಕುತೂಹಲಕ್ಕಾಗಿಯೇ, ತಿಳ್ಕೊಳ್ಳಿಕ್ಕಾಗಿಯೇ ನಾನು ನಮ್ಮ ನಿಬ್ಬರು ಭಾಗವತರ ಜೊತೆಯಲ್ಲಿ ಅನೇಕ ಗೋಷ್ಠಿಗಳಿಗೆಲ್ಲ ಓಡಾಡಿದ್ದೇನೆ. ತುಮರಿ ಗೋಷ್ಠಿ, ಕೆರೆಮನೆ ಗೋಷ್ಠಿ, ನಂತರದಲ್ಲಿ ಉಡುಪಿಯಲ್ಲಿ ಭಾಗವತರ ಕಮ್ಮಟ, ಸ್ವರ್ಣವಲ್ಲಿ ಗೋಷ್ಠಿ, ಹೀಗೆ ಸುಮಾರು ಬದಿಗೆ ಹೋಗಿದ್ದೇನೆ ನಾನು ಗೋಷ್ಠಿಗಳಿಗೆ ತಿಳ್ಕೊಳ್ಳಿಕ್ಕೆ, ಕೇಳ್ಕೊಳ್ಳಿಕ್ಕೆ, ಅಲ್ಲಿ ಏನೇನು ನಡೀತದೆ ನಾವು ಆಸ್ವಾದಿಸಲಿಕ್ಕೆ ಹೋಗಿದ್ದೆ. ಹೋದಾಗ ಭಾಗವತರ ಕಮ್ಮಟದಲ್ಲಿ ಹೋದಾಗ ನನ್ನನ್ನೇ ನಾನು ಗುರುತಿಸಿಕೊಂಡು ಶಂಭುಯವರ ಅಧ್ಯಕ್ಷತೆ, ಮುಟ್ಟಿನ ಬಗ್ಗೆ ಹೇಳಲಿಕ್ಕೆ ಹೊಸದವರಿದ್ದಾಗಲೇ ನಂದೊಂದು ಕೆಲವಷ್ಟು ಪ್ರಶ್ನೆಗಳನ್ನು ನಾನು ಮಾಡಿದ್ದೆ. ಪುತ್ರಕಾಮೇಷ್ಟಿ ಪ್ರಸಂಗ, ಬೇಗಡೆ ಅಷ್ಟತಾಳದ ಮೊಟ್ಟಿನ ಪದ್ಯ, ಅದು ಮೋಸ ಆಯ್ತು ಇನ್ನೇನ ನೆಂಬೆ ಈ ಪರಿಯ ವಾಸವಾರ್ಚಿತ ಅವತರಣದ ಸಿರಿಯ ಮಾಸುವ ಕಾಲ ಬಂದೊದಗಿದೆ ಸಾಕು ಈ ಸಮಯದ ಸಹಾಯವ ಮಾಡಬೇಕು. ಪದ್ಯ ಇರೋದು ಹೀಗೆ, ಹೆಡ್ಡಿಂಗ್ ಇರೋದು ಬೇಗಡೆ ಅಷ್ಟತಾಳ ಅಂತ. ಅಂದರೆ ನಮ್ಮದು ಬಾಲಿಶವಾದ ಪ್ರಶ್ನೆ ಆಗಿರ್ಬೋದು, ಇದು ತಿಳ್ಕೊಳ್ಳಿಕ್ಕಾಗಿಯೇ ಮಾಡಿದ ಕಮ್ಮಟ, ಭಾಗವತರಿಗಾಗಿ ಮಾಡಿದ ಕಮ್ಮಟ. ನಾನು ತಿಳ್ಕೊಳ್ಳಿಕ್ಕಾಗಿ ಬಂದವ, ನನ್ನ ಪ್ರಶ್ನೆ ಬಾಲಿಶವಾಗಿರ್ಬೋದು, ಆದರೆ ಇಲ್ಲಿ ಮೊಟ್ಟಿನ ಬಗ್ಗೆ ಇದರ ಬಗ್ಗೆ ಹೇಳಲಿಕ್ಕೆ ನೀವು ಇದ್ದೀರಿ, ನಾವು ತಿಳ್ಕೊಳ್ಳಿಕ್ಕೆ ಬಂದಿದ್ದು, ಅದಕ್ಕಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ ಹೇಳಿ ನಾನು ಕೇಳ್ಕೊಂಡಿದ್ದೇನೆ. ನಮಗೆ ಸಮರ್ಪಕವಾದ ಉತ್ತರ ಅಲ್ಲಿ ಸಿಗಲಿಲ್ಲ ಆ ಗೋಷ್ಠಿಯೊಳಗೆ. ತಿಳ್ತಾ ನಾನು ಮತ್ತೆ ಮೊದಲೇ ಹೇಳ್ಬಿಟ್ಟಿದ್ದೇನೆ, ಬಾಲಿಶವಾಗಿರ್ಬೋದು ನನ್ನ ಪ್ರಶ್ನೆ, ನಾನು ತಿಳ್ಕೊಳ್ಳಿಕ್ಕಾಗಿ ಕೇಳ್ತಾ ಇರೋದು. ಇವತ್ತು ನಿವಾರಣೆ ಆಗಿಲ್ಲ ಆ ಪ್ರಶ್ನೆ ಅಂದರೆ ಕಡೆಗೆ ಅದು ಬೇರೆ ಬೇರೆಯವರಿಂದ ನಾನು ತಿಳ್ಕೊಂಡಿದ್ದೇನೆ, ಒಂದು ಮಟ್ಟದಲ್ಲಿ ಸಮಾಧಾನ ಪಟ್ಕೊಂಡಿದ್ದೇನೆ. ಆದರೆ ನನ್ನ ತಿಳುವಳಿಕೆ ಏನಿತ್ತು ಕೇಳಿದ್ರೆ, ಈಗ ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣ ಶೀಲ ಪೇಳುವೆಯನ್ನ ಮನದೊಲಭ ಭೂಲಲ ಮರ ಜಯಿಸಿ ಮೆರೆದಿಹ ತೋಳಿನೊಳು ಬಿವಿದಪ್ಪಿ ಮನ್ಮಥ ಕೇಳಿಗಳು ನೀ ಅನ್ನ ಮನ ಮನು ಕಾಲ ಕಾಲಕ್ಕೂ ತೃಪ್ತಿ ಪಡಿಸದೆ. ಈ ಪದ್ಯಗಳೆಲ್ಲ ಬೇಗಡೆ ಅಷ್ಟು ತಾಳದ ಬಂದದವು. ಹಳೆ ನಾವು ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದು, ನಮಗೆ ಪಾಠ ಆಗಿದ್ದು. ಆ ಥರ ಹೇಳಲಿಕ್ಕೆ ಬರಲಿಲ್ಲವಲ್ಲ, ಆ ಪದ್ಯ ಹೊಂದಿಸ್ಲಿಕ್ಕೆ ಬರುವುದಿಲ್ವಲ್ಲ. ಇದು ನನ್ನ ಜಿಜ್ಞಾಸೆ ಆಗಿತ್ತು, ಅದಕ್ಕಾಗಲೇ ನಾ ಪ್ರಶ್ನೆ ಮಾಡಿದ್ದಾಗಿತ್ತು. ಅದಕ್ಕೆ ಸಮಾಧಾನಕರವಾದ ಅಲ್ಲಿ ಮೋಸ್ಟ್ಲಿ ಪ್ರಸಂಗಕರ್ತರು
ತಪ್ಪಾಗಿ ಹಾಕಿರ್ಬೋದು. ಅಲ್ಲದೆ ಹೆಡ್ಡಿಂಗ್ ತಪ್ಪ ನನಗೆ ಗೊತ್ತಿಲ್ಲ, ಅದನ್ನು ಕೇಳಿದನು ನಾನು. ಹೆಡ್ಡಿಂಗ್ ತಪ್ಪಾಗಿದೆಯೋ ತಿಳಿತಾ, ಪ್ರಿಂಟ್ ದೋಷವ ಅಥವಾ ಕವಿಯ ಒಂದು ಕಲ್ಪನೆಯ ದೋಷವ, ಏನಾಗಿದ್ದಾಳೆ ಗೊತ್ತಿಲ್ಲ ನನಗೆ. ಅದಕ್ಕೆ ನೋಡಿ ವಿವರಣೆ ಕೊಡಬೇಕು ಅಂದರೆ ನನಗೆ ಆ ಟೈಮಿಗೆ ಸರಿಯಾದ ಉತ್ತರ ಸಿಗಲಿಲ್ಲ ನನಗೆ ತಿಳಿತಾ. ಕಡೆಗೆ ನಾನು ಬರುವಾಗ ಅಲ್ಲಿ ಟ್ರೈನ್ನಲ್ಲಿ ಕಪ್ಪೆಕೆರೆ ಭಾಗವತರ ಹತ್ರ ಕೇಳಿದೆ, ಅವರು ನಮ್ಮನ್ನ ಹೇಳಿದ್ರು. ನೆಬ್ಬೂರು ಭಾಗವತರ ಹತ್ರ ಕೇಳಿದೆ, ಅವರು ಒಂಥರ ಹೇಳಿದ್ರು. ಅವರಿಬ್ಬರು ಸಾಮ್ಯತೆ ಇತ್ತು ಅವ್ರು ಹೇಳಿದ್ರೊಳಗೆ ತಿಳಿತಾ. ಆದರೂ ನನ್ನ ಮನಸ್ಸಿಗೆ ಅದು ಯಾಕೋ ಸಮಾಧಾನ ಅನ್ನಿಸ್ಲಿಲ್ಲ. ಸರಿಯಾ ತಪ್ಪ ಗೊತ್ತಿಲ್ಲ. ಏತಕ್ಕೆ ಮರುಳಾದೆ ತಾತ ಈ ಥರ ಹೇಳ್ದಂಗೆ ಮಾಡಬೇಕು, ಅದನ್ನು ಹೇಳಬೇಕು ಹೊಳ್ಳಿ ಕಪ್ಪೆಕೆರೆ ಭಾಗವತರು ನೆಬ್ಬೂರು ಭಾಗವತರೆಲ್ಲ ಹೇಳಿ ತೋರಿಸಿದ್ರು. ಮೋಸ ಆಯ್ತಿನ್ನಿನ ನೆಂಬೆ ನೀ ಪರಿಯ ವಾಸವಾರ್ಚಿತ ಅವತರಣಾದ ಸಿರಿಯ ಮಾಸುವ ಕಾಲ ಬಂದದಗಿದೆ ಸಾಕು, ಈ ಸಮಯದಿ ಸಹಾಯವ ಮಾಡಬೇಕು. ಈ ಪದ್ಯ ಹೀಗೆ ಹೇಳಲಿಕ್ಕೆ ಬರ್ತದೆ, ಜೋಡಿಸ್ಲಿಕ್ಕೆ ಬರ್ತದೆ ಹೇಳಿ ಗೊತ್ತಾಯ್ತು ನನಗೆ ಅವರದ್ದು ಹೇಳಿದ್ರಿಂದ. ಆದರೆ ಬೇಗಡೆ ನಾನು ಕೇಳಿದ ಪ್ರಶ್ನೆ ಅದಲ್ಲ. ಬೇಗಡೆ ಅಷ್ಟ ತಾಳದ ಮುಟ್ಟು ಅಂದರೆ ಈಗ ಕೇಳು ಭೂವರ ಕರ್ಮ ಬಂದದಳು, ಸಿಲುಕಿರ್ಪ ದೇಹವ ತಾಳಿಯ ದೇಹವ ಕಮಲ ಜಾಂಡದಳು, ಈ ಥರ ಪದ್ಯಗಳೇನಿರ್ತಾವಲ್ಲ. ಆದರೆ ಹಂಗಿದು ಹಾಡ್ಲಿಕ್ಕೆ ಬರೋದಿಲ್ಲ ಯಾಕೆ? ಈ ಮುಟ್ಟಿನ ವಿಶೇಷತೆಗಳೇನು? ಇದನ್ನು ನಾ ಕೇಳಿದ್ದಾಗಿತ್ತು. ಅದಕ್ಕೆ ಸಮರ್ಪಕವಾದ ಉತ್ತರ ನನಗೆ ಇವತ್ತಿನವರೆಗೂ ದೊರಕಲಿಲ್ಲ. ಅಲ್ಲ, ಒಂದೇನಂದರೆ ಪ್ರಸಂಗಕರ್ತರು ಅದನ್ನು ತಪ್ಪಾಗಿ ಮಟ್ಟನ್ನು ಹೆಸರಿಸಿರ್ಬೋದು. ಅದು ಈ ಪ್ರಸಂಗ ಅಂತಲ್ಲ, ತುಂಬ ಪ್ರಸಂಗದಲ್ಲಿ ಆ ತಪ್ಪುಗಳು. ಯಾಕಂದರೆ ನಾವು ಪ್ರಸಂಗ ಪರಿಷ್ಕರಣೆ ಮಾಡಿದ್ವಲ್ಲ, ಅದರಲ್ಲಿ ಅದು ಸಾಕಷ್ಟು. ನನ್ನ ಪ್ರಶ್ನೆನೂ ಬಾಲಿಶವಾಗಿರ್ಬೋದು, ಅದು ಬೇರೆ ಥರದ ಮುಟ್ಟಿರ್ಬೋದು, ಅಥವಾ ಬೇರೆ ಥರ ಹಾಡುವ ಒಂದು ರೂಢಿ ಇರಬಹುದು ತಿಳಿತಾ. ಆದರೆ ನನಗೆ ಸಮಾಧಾನಕರವಾದ ಉತ್ತರ ನನಗೆ ಸಿಗಲಿಲ್ಲ. ಅಷ್ಟೇ ಅಳಲ್ಲ ನನಗೆ ಗೊತ್ತಾಯ್ತು. ಇನ್ನು ಬೇರೆ ವಿಶೇಷ ಮಟ್ಟುಗಳು ಆ ಥರ ಏನಾದರೂ ಒಂದು ಹೇಳ್ಬೋದಾ? ವಿಶೇಷ ಮಟ್ಟು ಅಂದರೆ ನೋಡಿ, ನಮ್ಮ ಜಾನಕಾಯಿ ತಿಮ್ಮಪ್ಪ ಹೆಗಡೆಯವರು ಒಂದು ಸಂಪೂರ್ಣ ರಾಮಾಯಣ ಪ್ರಸಂಗ ಬರೆದಿದ್ರು. ಅದನ್ನು ನಮ್ಮ ನೆಬ್ಬೂರು ಭಾಗವತರು ಹಾಡ್ತಿದ್ರು. ಯಾತರ ಮುನಿಸೆ ಸೀತೆ ಸುಂದರ ರಾವಣನಿಗೆ, ಅಲ್ಲಿ ಮಾತನಾಡಬಾರದೇನೆ ಸೀತಾದೇವಿಯನ್ನೊಡನೆ. ಆ ಸಂದರ್ಭದಲ್ಲಿ ಪದ್ಯ ಹೇಳ್ತಾರಲ್ಲ, ಮಾತಾಡಬಾರದೇನೆ ಓ ಸೀತಾದೇವಿ ಪದ್ಯ, ಅದ್ರ ಬದಲಿಗೆ ಇದನ್ನು ಹಾಡ್ತಿದ್ರು. ಅದು ಒಂದು ಒಳ್ಳೆ ಇದು ಕಾಣುತ್ತೆ ನನಗೆ. ಯಾತರ ಮುನಿಸೆ ಸೀತೆ ಪ್ರೀತಿಯೋಳೊಂದು ಮಾತಾಡೆ ನಿನಗೆ ಸೋತೆ, ಎನ್ನನು ಕಂಡು ನೂತನಂಗವ ಮುಚ್ಚುತ್ತೆ, ಬಾಯೋಳು ರಘುನಾಥ ಭಜನೆ ಗೈಯುತ್ತೆ. ಸೀತೆ ರಾಮನ ಪ್ರೀತೆ ಜನಕನ ಜಾತೆ ಭೂಜಾತೆ, ನೀತಿ ವಿರಹಿತ ಪತಿಯು ಕಾಡಿನ ಕೋತಿಯನು ಕೂಡಾಡಿ ತಿರುಗುವ, ಆ ನಾಥನಗನೆ ಪ್ರೀತಿ ಇದ್ದರೆ ಅನಾಥೆಯನು ಮಾಡುವನೆ, ನಿನ್ನನು ಯಾತರ ಮುನಿಸೆ ಸೀತೆ. ಈ ಬಂಧ ಖುಷಿ ಕೊಟ್ಟಿದೆ ನನಗೆ. ಈ ಯಕ್ಷಗಾನದಲ್ಲಿ ಸಾಮಾನ್ಯ ಇತ್ತೀಚಿನ ಒಂದು ಟ್ರೆಂಡ್ ಅಂತ ಹೇಳಿದರೆ, ಸಿನಿಮಾ ಹಾಡನ್ನು ಸಿನಿಮಾ ರೀತಿಯಲ್ಲೇ ಹಾಡೋದು. ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಬೇಡ ಅನಿಸ್ತದೆ ನನಗೆ. ಬೇಡ ಹಳೆ ಅನಿಸೋದು. ಯಾಕೆಂದರೆ ನಮ್ಮಲ್ಲಿ ಇಷ್ಟು ಚಂದವಾದ ಒಂದು ಇದನ್ನು ಪರಂಪರೆಯನ್ನು ಹಾಕ್ಕೊಟ್ಟಿದ್ದಾರೆ. ಮೊಟ್ಟುಗಳಿವೆ ತಿಳಿತಾ. ಹೆಂಗಸರ ಹಾಡಿಗಾದರೂ ಒಂದು ಮಟ್ಟಿದೆ, ಭಜನೆಗೆ ಒಂದು ಮಟ್ಟಿದೆ, ಹರಿದಾಸರಿಗೆ ಒಂದು ಮಟ್ಟಿದೆ, ಅದರದ್ದಾದ ಒಂದು ಶೈಲಿ ಇದೆ.
ಆ ಪರಂಪರೆಯನ್ನು ಅವರೆಲ್ಲರೂ ಉಳಿಸ್ಕೊಂಡು ಬಂದಿದ್ದಾರೆ. ಹ್ಮ್ ಹ್ಮ್ ನಾಟಕೀಯ ಸಂಗೀತದ ಶೈಲಿ ಬೇರೆ ಉಂಟು, ಹ್ಮ್ ಗೀತಾ ನಾಟಕದ ಶೈಲಿ ಬೇರೆ ಉಂಟು, ಹ್ಮ್ ಹೌದಾ? ಹ್ಮ್ ಸಿನಿಮಾ ರೆಕಾರ್ಡಿಂಗ್ ಶೈಲಿ ಬೇರೆ ಉಂಟು, ಹ್ಮ್ ಕೋಲಾಟದ ಪದ್ಯದ ಶೈಲಿ ಬೇರೆ ಉಂಟು, ಹ್ಮ್ ಬಿಂಗಿ ಪದ್ಯದ ಶೈಲಿ ಬೇರೆ ಉಂಟು. ಅದನ್ನೆಲ್ಲರೂ ಅವರು ಉಳಿಸ್ಕೊಂಡು ಬಂದಿದ್ದಾರೆ, ಹ್ಮ್ ಹೌದಾ? ನಾವು ಒಂದು ಯಾಕೆ ಇದನ್ನು ಉಳಿಸಬಾರ್ದು ಹ್ಮ್ ಹೇಳುವ ಕಳಕಳಿ. ಹ್ಮ್ ನಾವು ಯಾಕೆ ಹಾಳು ಮಾಡಬೇಕು? ಆವಾಗ ಕ್ಷೇತ್ರದವರಿಗೆ ಅದನ್ನು ಬಿಡುವ. ಹ್ಮ್ ನಮಗದು ಖುಷಿ ಕಂಡ್ರೆ ನಾವೇ ಆ ಕ್ಷೇತ್ರಕ್ಕೆ ಹೋಗುವ. ಹ್ಮ್ ಈ ಸಿನಿಮಾ ಪದ್ಯ ಹಾಡೋದ್ರೊಳಗೆ ಇವನಿಗೆ ತೃಪ್ತಿ ಅದು ಹೇಳಾದರೆ ನೀವು ಸಿನಿಮಾ ರೆಕಾರ್ಡಿಂಗ್ ಹಾಡೋದನ್ನೇ ಅಭ್ಯಾಸ ಮಾಡ್ಕೊಂಡು ಹಾಡಲಿ. ಹ್ಮ್ ಕೋಲಾಟದ ಪದ್ಯ ಹಾಡಬೇಕು ಹೊಳೆ ಅವನಿಗೆ ಇಷ್ಟ ಆದರೆ ಕೋಲಾಟದ ಪಂಗಡಕ್ಕೆ ಸೇರ್ಕೊಂಡು ಹಾಡಲಿ. ಸಾಮಾನ್ಯವಾಗಿ ಇತ್ತೀಚೆಗೆ ಅಂದರೆ ಪ್ರೇಕ್ಷಕರು ಬಯಸ್ತಾ ಇದ್ದಾರೆ ಅಂತ ಒಂದು ಸಾಮಾನ್ಯವಾಗಿ ಹೇಳುತ್ತಾರೆ. ಪ್ರೇಕ್ಷಕರು ನಿಜವಾಗೂ ಒಂದು ಯಕ್ಷಗಾನದಲ್ಲಿ ಸಿನಿಮಾ ಪದ್ಯನೋ ಅಥವಾ ಬೇರೆ ದಾಟಿಯ ಪದ್ಯಗಳನ್ನು ಅವರು ಬಯಸ್ತಾರಾ? ಪ್ರೇಕ್ಷಕರು ಅನೇಕ ಬಯಸ್ಬೋದು. ಪ್ರೇಕ್ಷಕರ ಅಭಿರುಚಿ ಬೇರೆ ಬೇರೆ ಇರ್ತದೆ. ಲೋಕೋಭಿನ್ನ ರುಚಿ ಹೇಳಿ ನಾಣ್ಣುಡಿನೇ ಉಂಟು. ಅನೇಕವಾದ ರುಚಿಯನ್ನು ಅವರು ಸ್ವಾದ ಮಾಡಲಿಕ್ಕೆ ಇಷ್ಟಪಡುತ್ತಾರೆ. ಆದರೆ ಇದರದ್ದು ಮೂಲ ಸತ್ವವನ್ನು ಕಳ್ಕೊಂಡು ನಾವು ಪ್ರೇಕ್ಷಕರಿಗೆ ಬೇಕು ಇಲ್ಲಿ ಗಿಡಕ್ಕನ್ನು ಮಾಡಿ ಅವರು ಪ್ರೇಕ್ಷಕರಿಗೆ ಒಳ್ಳೆ ರಸದೌತಣ ಮಾಡಿ ನಾವು ಚಪ್ಪಾಳೆಗಿಡಿಸೋದ್ರೊಳಗೆ ಇದಕ್ಕೆ ಏನು ನಾವು ನ್ಯಾಯ ಒದಗಿಸಿದಂಗೆ ಆಗ್ತದೆ ಈ ಕಲೆಗೆ? ಇದು ನನ್ನ ಪ್ರಶ್ನೆ. ಈ ಕಲೆಯ ಶಿಷ್ಟತೆಯೋ ಬದ್ಧತೆಯೋ ಇಟ್ಟುಕೊಂಡು ಸ್ವಲ್ಪ ಅದರೊಳಗೆ ಸ್ವಲ್ಪ ರಸವತ್ತಾಗಿ ಭಾವಪೂರ್ಣವಾಗಿ ಶಕ್ತಿಯುತವಾಗಿ ಸಾಹಿತ್ಯಕ್ಕೆ ವಚನ ಕೊಟ್ಟು ಅಭಿನಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಹೆಚ್ಚಿಗೆ ರೂಢಿಸ್ಕೊಂಡು ಹಾಡಿದ್ರೆ ಕಲಾವಿದನಿಗೂ ಅನುಕೂಲ, ನೋಡೋವರಿಗೂ ಚಂದ, ಹಾಡೋವನಿಗೂ ಖುಷಿ. ಅದು ಒಂದು ಕಲೆಗೂ ಒಂದು ನ್ಯಾಯ ಒದಗಿಸ್ದಂಗೆ ಆಗ್ತದೆ ಹೇಳಿ ನನ್ನ ಅನಿಸಿಕೆ. ಅದು ಬಿಟ್ಟು ನಾವು ಯಾವುದೋ ಜಾನಪದ ಇದ್ರ ತಂದು ಇಲ್ಲಿ ಹಾಡೋದು, ಕೋಲಾಟದ ಪದ್ಯ ತಂದು ಹಾಡೋದು, ರಾಷ್ಟ್ರಗೀತೆ ಹಾಡೋದು, ತಿಳಿತು ಇನ್ಯಾವುದೋ ಸಂಗೀತದ ಇದನ್ನು ಪ್ರಸಿದ್ಧ ಸಂಗೀತಗಾರರ ಹಾಡ್ದಂಗೆ ಇಲ್ಲಿ ಹಾಡೋದು ಮಾಡೋದ್ರಕ್ಕಿಂತ ನಾವು ಇದನ್ನೇ ಸತ್ವಯುತವಾಗಿ ಬೆಳೆಸುವ. ಏನು ತಪ್ಪು? ಅಂದ್ರೆ ಪ್ರೇಕ್ಷಕರು ಬಯಸಿದ್ದಾರೆ ಅಂತ ಅವ್ರು ಕೊಡಬಾರದು ಅಂತ ನಾನು ಹೇಳೋದು. ಅವ್ರಿಗೆ ಸಂಗೀತದ ಆಸ್ವಾದನೆ ಮಾಡೋದಾದ್ರೆ ಸಂಗೀತ ಕ್ಷೇತ್ರ ಉಂಟಲ್ಲ, ಪ್ರಸಿದ್ಧ ಸಂಗೀತಗಾರರು ಇದ್ದಾರಲ್ಲ, ಹಾಡು ಕೇಳಲಿ. ಹರಿಕಥೆ ಶೈಲಿ ಕೇಳಬೇಕು ಹರಿದಾಸರು ಇದ್ದಾರಲ್ಲ, ಅವ್ರ ಕರ್ಷಿ ಪ್ರೋಗ್ರಾಮ್ ಮಾಡಿಸ್ಲಿ, ಕೇಳಲಿ. ಸಿನಿಮಾ ಬೇಕಾದ್ರೆ ಆರ್ಕೆಸ್ಟ್ರಾ ಇದೆಯಲ್ಲ, ಕೇಳಲಿ, ಮಾಡಿಸ್ಲಿ. ಅವರಿಗೊಂದು ಕಲಾವಿದರಿಗೊಂದು ಅವಕಾಶ ಆಯಿತು, ಪ್ರೇಕ್ಷಕರಿಗೂ ರಸದೌತಣ ಆಯಿತು, ಕೇಳಲಿ, ತೊಂದರೆ ಏನು? ಯಕ್ಷಗಾನದಲ್ಲಿ ಬೇಡ, ಯಕ್ಷಗಾನದಲ್ಲಿ ಬೇಕಾಗಿ ಅನಿಸ್ಲಿಲ್ಲ. ಇಲ್ಲಿ ಕೊರತೆ ಅಲ್ವಾ? ಕೊರತೆ ಇದ್ರಲ್ವಾ? ಕೊರತೆ ಇಲ್ಲ, ಇಲ್ಲಿ ಸಮೃದ್ಧವಾಗಿದೆ. ಅದನ್ನು ಸತ್ವಯುತವಾಗಿ ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಈಗ ನೋಡಿ, ನೀವು ಹೇಳಿದ್ರಲ್ಲ ಭಸ್ಮಾಸುರ ಮೋಹಿನಿಯಲ್ಲಿ ಅಂತ ಪದ್ಯಗಳನ್ನು ಹಾಕಿದ್ರೆ ಹೌದು, ನಿಜವಾಗ್ಲೂ ರಂಜನೆ ಆಗೋದಿಲ್ವಾ? ಅದೇ ಮಟ್ಟಲ್ಲಿ, ಅದೇ ಶೈಲಿಯಲ್ಲಿ, ಅದೇ ರಾಗದಲ್ಲಿ ಹಾಡಿದ್ರೆ ಲಲನೆ ಲಲಿತ ಲಾವಣ್ಯವ ಸೂಸುತ್ತ ಚಲುವಿನ ಸೊಬಗಿನಲ್ಲಿ ಬಲುವಯ್ಯಾರದ ಬಳುಕಿನ ನಡೆಯಲಿ ಒಲವನ್ನು ಬೀರುತ್ತಲಿ ಮೋಹದ ಸಲುಗೆಯ ತೋರುತ್ತಲಿ ಮಾಯೆಯ ಬಲೆಯನ್ನು ಬೀಸುತ್ತಲಿ ಬಂದಳು ಮೋಹಿನಿ ಬಂದಳು. ಸಾಕಾಗೋದಿಲ್ವಾ ಪದ್ಯ ನೃತ್ಯಕ್ಕೆ? ಸಾಹಿತ್ಯ ಒಳ್ಳೆಯದಿಲ್ವಾ? ಅಂದರೆ ಇದೇ ಅಂತ ಅಲ್ಲ ನಾನು ಹೇಳೋದು, ಇಂಥದ್ದು ಅನೇಕ ಉಂಟು, ಹಳೆ ಕವಿಗಳದ್ದು ಉಂಟು. ಇಲ್ಲಿ ಇವನು ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಯಾವುದೋ ಒಂದು ಪದ್ಯ ಹಾಕಿ ಅಲ್ಲಿ ಇದನ್ನು ಶೃಂಗಾರ ರಸ ತೋರಿಸುವ ಅಗತ್ಯ ಅಂತ ಉಂಟು. ಕೊರತೆ ಉಂಟು ಇಲ್ಲಿ? ಅಲ್ಲಿ ಹರಿಶ್ಚಂದ್ರದಲ್ಲೂ ಯಾವುದೋ ಒಂದು ಹಿಂಗೆ ಶೃಂಗಾರ ಭವನಕ್ಕೆ ಹೋದಾಗ ಒಂದು ಪದ್ಯ ಇದೆ, ಕವಿ ಚೆಂದಾಗೆ ಹಾಕಿದ್ದಾನೆ. ಅದ್ರ ಬಿಟ್ಟು ಯಾವುದೋ ವನದೇವಿಯ ವನದಾಸಿರಿಯ ಅಥವಾ ಎಲ್ಲೆಲ್ಲೂ ಸೊಬಗಿದೆ ಅಥವಾ ಇನ್ಯಾವುದೋ ಪದ್ಯ ಹಾಕ್ಕೊಂಡು ಅನಗತ್ಯವಾಗಿ ತಂದ್ಕೊಂಡು ಇಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನೇ ಸಮೃದ್ಧವಾಗಿ ಸರಿಯಾಗಿ ಹೇಳೋದು ಕಲ್ತ್ಕೊಂಡು ಅದಕ್ಕೆ ಸಾಹಿತ್ಯ
ಅಭಿನಯಕ್ಕೆ ಪುಷ್ಟಿ ಕೊಟ್ಟು ಸಾಹಿತ್ಯಕ್ಕೆ ಪುಷ್ಟಿ ಕೊಟ್ಟು ಹೇಳಿದ್ರೆ ರಸವತ್ತಾಗಿ ಹೇಳಿದ್ರೆ ಆಗೋದಿಲ್ವಾ? ಇಲ್ಲಿ ಕೊರತೆ ಇದ್ರಲ್ವಾ ಬೇರೆ ಬದಿನ ತರೋದು ಅಂತ ಕೊರತೆ ಏನಿಲ್ಲ. ಹೌದು.